ಇಬ್ರು ಲವರ್ ಜೊತೆ ಟ್ರಾವೆಲ್ ಆದಾಗ ಒಬ್ರಾದ್ರೂ ಒಬ್ರು ವಿಲನ್ ಆಲೇಬೇಕಲ್ಲ. ಆಗ್ತಾರೆ ನೋಡಿ, ಲಾಸ್ಟ್ ಗೊತ್ತಾಗೋದು ವಿಲನ್ ಯಾರು ಅಂತ. ಇದು ಮೊದಲನೇದ ಅಥವಾ ಏನಾದರೂ ಬೇರೆ ಮಾಡಿದಿರ ಅಂತ? ಫಸ್ಟ್ ಅನುಭವ ತುಂಬಾ ಚೆನ್ನಾಗಿತ್ತು. ಆ ಕ್ವಶನ್ ಒಂದು ಆನ್ಸರ್ ಮಾಡ್ಬಿಡ್ತೀನಿ. ಅದೇನಕ್ಕೆ ಇಬ್ರು ಲವರು ಅಂತ ಹೇಳಿ ಮಾತ್ರ ಅದೊಂದು ಕಾಂಟ್ರವರ್ಸಿ ಆಗೋದು ಬೇಡ. ದರ್ಶನ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು. ವರುಣ್ ಆರಾಧ್ಯ ಅವರ ಹೆಸರು ಇಟ್ಕೊಂಡು ಕೇಸ್ ನಂಬರ್ 401 ಅಂತೇಳಿ ಪೋಸ್ಟ್ ಹಾಕ್ಬಿಟ್ರೆ ಯಾವ ಕೇಸ್ ಬಿತ್ತು ಅಂತ. ಬಟ್ ಆಕ್ಚುಲಿ ಅದು ಕತೆಗೆ ತುಂಬಾ ಆಪ್ಟ್ ಆಗಿ ಸೂಟ್ ಆಯ್ತು. ಏನಕ್ಕೆ ಕೇಸ್ ನಂಬರ್ 401 ಅಂದ್ರೆ ಅಲ್ಲೊಂದು ಏನೋ ಒಂದು ರೀಸನ್ ಇರುತ್ತೆ. ಪಕ್ಕದಲ್ಲಿ ಇಬ್ರು ಹೀರೋಯಿನ್ಸ್ ಇದ್ದಾರೆ, ಅವರ ಪಾತ್ರ ನಿಮ್ ಜೊತೆ ಏನಾಗಿರುತ್ತೆ ಅಂತ ನೀವು ನೋಡ್ಬೇಕು ಸರ್. ಅದು ನಾವು ಹೇಳ್ಬಿಟ್ಟು ರಿವೀಲ್ ಮಾಡಲ್ವಾ? ಯಾವ ರೀತಿ ಮಿಗಲ್ ಆಗಿ ಹೋಗುತ್ತೆ ಅಂತ ಕಥೆಯಲ್ಲಿ ಹೇಳ್ಬಿಟ್ರೆ ನಮ್ ಡೈರೆಕ್ಟರ್ ಸರ್ ಅಲ್ಲಿಂದ ಗುರಾಯಿಸ್ತವ್ರು ಸಸ್ಪೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳೋರ ಅಂತ. ಸಸ್ಪೆನ್ಸ್ ಇರ್ಬೇಕಲ್ಲ ಸರ್, ಹಂಗೆ ಇರ್ಬೇಕಲ್ಲ, ಒಂದು ಥ್ರಿಲ್ಲಿಂಗ್ ಇರ್ಬೇಕಲ್ಲ ಜೀವನದಲ್ಲಿ. ಸುಮ್ಮನೆ ಹಂಗೆ ನಾರ್ಮಲ್ ಆಗಿ ಇವಾಗ ಒಂದು ಲವ್ ಸ್ಟೋರಿ ಅಂತ ಹಾಕ್ಬಿಟ್ರೆ ನೋಡಲ್ಲ, ಬರೀ 401 ಹಾಕ್ರೆ ನೋಡಲ್ಲ. ಕೇಸ್ ನಂಬರ್ ಅಂತ ಹಾಕಿದ್ರೆ ಓ ಏನೋ ಇದೆ ಇದರಲ್ಲಿ. ನಾನು ಸೀರಿಯಲ್ ಅಲ್ಲಿ ನೋಡಿದ್ದೆ, ಶಾರ್ಟ್ ಫಿಲ್ಮ್ಗಳಲ್ಲಿ ನೋಡಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಮಿಂಚಿಗಿದ್ರಿ. ಸಡನ್ ಆಗಿ ಕೇಸ್ ನಂಬರ್ 401 ಏನಕ್ಕೆ ಸರ್? ಅಂದ್ರೆ ಒಂದು ಬೇರೆ ತರ ಬರೋಣ ಅಂತ. ಇವಾಗ ನನ್ನ ಸೀರಿಯಲ್ ನೋಡಿದ್ರೆ ಒಬ್ಬ ಮನೆ ಮಗ ಆಗಿದ್ದೆ, ಮತ್ತು ನನ್ನ ಬೇರೆ ಬೇರೆ ಶಾರ್ಟ್ ಫಿಲ್ಮ್ ನೋಡಿದ್ದೆ ಒಬ್ಬ ಲವರ್ ಬಾಯ್ ಆಗಿದ್ದೆ. ಸೊ ಇದರಲ್ಲಿ ಒಂಥರ ಹಾರರ್ ಥ್ರಿಲ್ಲರ್ ಥರ, ಸೊ ಒಂಥರ ಡಿಫ್ರೆಂಟ್ ಆಗಿ ಇರುತ್ತೆ ಸರ್ ಇದರಲ್ಲಿ. ನನ್ನ ಪ್ರಕಾರ ನಿಮ್ಗೆ ಇಷ್ಟ ಆಗುತ್ತೆ ಆ ಥರ ಕ್ಯಾರೆಕ್ಟರ್ ಮಾಡಿದ್ದೀನಿ. ಓಕೆ, ವರುಣ್ ಆರಾಧ್ಯ ಅವರ ಹೆಸರು ಇಟ್ಕೊಂಡು ಕೇಸ್ ನಂಬರ್ 401 ಅಂತೇಳಿ ಪೋಸ್ಟ್ ಹಾಕ್ಬಿಟ್ರೆ ಯಾವ ಕೇಸ್ ಬಿತ್ತು ಅಂತೇಳಿ ಮೊದಲಿಗೆ ಕಾಮೆಂಟ್ಗಳು ಶುರುವಾಗ್ಬಿಡ್ತಾವೆ. ಹೌದು, ಏನಕ್ಕೆ ಅಂತ ಆ ಥರ. ಹಂಗೆ ಇರ್ಬೇಕಲ್ಲ, ಒಂದು ಥ್ರಿಲ್ಲಿಂಗ್ ಇರ್ಬೇಕಲ್ಲ ಜೀವನದಲ್ಲಿ. ಸುಮ್ಮನೆ ಹಂಗೆ ನಾರ್ಮಲ್ ಆಗಿ ಇವಾಗ ಒಂದು ಲವ್ ಸ್ಟೋರಿ ಅಂತ ಹಾಕ್ಬಿಟ್ರೆ ನೋಡಲ್ಲ, ಬರೀ 401 ಹಾಕ್ರೆ ನೋಡಲ್ಲ. ಕೇಸ್ ನಂಬರ್ ಅಂತ ಹಾಕಿದ್ರೆ ಓ ಏನೋ ಇದೆ ಇದರಲ್ಲಿ, ಏನ್ ಕೇಸ್ ಇರ್ಬೋದು, ಏನದು ಅಂತ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಹಾಗೆ ಎಲ್ರು ಬಂದು ನೋಡ್ತಾರೆ ಅಂತ ಆ ಕಾನ್ಸೆಪ್ಟ್ ಮಾಡ್ಕೊಂಡು ನಮ್ಮ ಡೈರೆಕ್ಟರ್ ಗೊತ್ತಿಲ್ಲ, ಹಂಗಿರ್ಬೋದೇನೋ. ಪಕ್ಕದಲ್ಲಿ ಇಬ್ರು ಹೀರೋಯಿನ್ಸ್ ಇದ್ದಾರೆ, ಅವರ ಪಾತ್ರ ನಿಮ್ ಜೊತೆ ಏನಾಗಿರುತ್ತೆ ಅಂತ ನೀವು ನೋಡ್ಬೇಕು ಸರ್. ಅದು ನಾವು ಹೇಳ್ಬಿಟ್ಟು ರಿವೀಲ್ ಮಾಡಲ್ವಾ? ಯಾವ ರೀತಿ ಮಿಗಲ್ ಆಗಿ ಹೋಗುತ್ತೆ ಅಂತ ಕಥೆಯಲ್ಲಿ. ಅಂದ್ರೆ ಒಂದೊಳ್ಳೆ ಪಾತ್ರ ಮಾಡಿದ್ದಾರೆ, ಇಬ್ರು ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿ ಸರ್, ನಾವು ಹೇಳ್ಬಿಟ್ರೆ ನಮ್ಮ ಡೈರೆಕ್ಟರ್ ಸರ್ ಅಲ್ಲಿಂದ ಗುರಾಯಿಸ್ತವ್ರು ಸಸ್ಪೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳೋರ ಅಂತ. ಸಸ್ಪೆನ್ಸ್ ಇರ್ಬೇಕಲ್ಲ ಸರ್, ಒಂದು ಥ್ರಿಲ್ಲಿಂಗ್ ಹಾರರ್ ಥ್ರಿಲ್ಲರ್ ಅಂತಂದ್ರೆ ಒಂದು ಸಸ್ಪೆನ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಅದನ್ನ ರಿವೀಲ್ ಮಾಡ್ಬಿಟ್ರೆ ಜನಗಳಿಗೆಲ್ಲ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಹಿಂಗಿರುತ್ತೆ, ಅವರೇ ಒಂದು ಜಡ್ಜ್ ಮಾಡ್ಬಿಡ್ತಾರೆ, ಓ ಹಿಂಗಿರೋ ಸ್ಟೋರಿ ಹಿಂಗಿರುತ್ತೆ ಬಿಡು ಓಕೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಸಸ್ಪೆನ್ಸ್ ಹಂಗೆ ಇರಲಿ, ಹೇಳಕ್ ಹೋಗ್ಬಾರ್ದು. ನಿಮ್ಮಿಂದ ನೇರವಾಗಿ ನಿರ್ದೇಶಕರಿಗೆ ಹೋಗುವ. ನಿರ್ದೇಶಕರು ಮೊದಲಿಗೆ ಕೇಸ್ ನಂಬರ್ ಅನ್ನೋ ಈ ಟೈಟ್ಲ್ ಏನಕ್ಕೆ ತಗೊಂಡ್ರು? ಕತೆ ಆ ರೀತಿ ಡಿಮ್ಯಾಂಡ್ ಮಾಡ್ತಾ ಟೈಟ್ಲ್ ಅಂತ? ಹೌದು ಸರ್, 100% ಅದು ಕತೆಗೋಸ್ಕರ ಅಂತಾನೆ ಇಟ್ಟಿದ್ದ ಟೈಟಲ್. ಅದು ಬೇರೆ ಯಾವುದೇ ಆಸ್ಪೆಕ್ಟ್ ಯೋಚನೆ ಮಾಡಿಲ್ಲ. ಅದು ನೀವು ಹೇಳಿದ್ಮೇಲೆ ಇದೇನೋ ಹೊಸ್ದಾಗಿ ಬಂದೈತೆ ಅಷ್ಟೇ ಅದು. ಬಟ್ ಆಕ್ಚುಲಿ ಅದು ಕತೆಗೆ ತುಂಬಾ ಆಪ್ಟ್ ಆಗಿ ಸೂಟ್ ಆಯ್ತು. ಏನಕ್ಕೆ ಕೇಸ್ ನಂಬರ್ 401 ಅಂದ್ರೆ ಅಲ್ಲೊಂದು ಏನೋ ಒಂದು ರೀಸನ್ ಇರುತ್ತೆ. ಸೊ ಆ ಒಂದು ಕಥೆಯಲ್ಲಿ ಟ್ರಾವೆಲ್ ಆಗೋ ಅಂತ ಒಂದು ನಂಬರ್ ಇದು. ಸೊ ಆ ರೀಸನ್ಗೆ ಕೇಸ್ ನಂಬರ್ 401 ಅಂತ ಟೈಟಲ್ ಇಕ್ಕಿರೋದು. ಇಷ್ಟು ಜನ ಬೇಕಾಗಿತ್ತ ಟೈಟ್ಲಿಗೆ ಅಥವಾ ಕತೆಗೆ? ಹೌದು, ಇನ್ನೂ ಜಾಸ್ತಿ ಇದೆ ಸರ್. ಆಕ್ಚುಲಿ ಶಿವಕುಮಾರ್ ಆರಾಧ್ಯ ಅಂತ ಒಬ್ರು ಸೀನಿಯರ್ ಆರ್ಟಿಸ್ಟ್, ಎಕ್ಸಲೆಂಟ್ ಆಕ್ಟರ್, ಅವ್ರು ಆಕ್ಟ್ ಮಾಡಿದ್ದಾರೆ. ಪೂರ್ವಿ ಆಚಾರ್ಯ ಅನ್ಬಿಟ್ಟು ಒಬ್ರು ಇನ್ಫ್ಲುಯೆನ್ಸರ್ ಇದ್ದಾರೆ, ಅವ್ರು ಕೂಡ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಎಷ್ಟು ಸರ್, ಇನ್ನು ಹರ್ಷಿತಾ ಅಂತ ಒಬ್ರು ಇದ್ದಾರೆ. ಆಕ್ಚುಲಿ ಒಂದು ಆಲ್ಮೋಸ್ಟ್ ಒಂದು 8-9 ಜನ ಇದ್ದಾರೆ ಟೋಟಲ್ ಕ್ಯಾಸ್ಟ್ ಇದರಲ್ಲಿ. ಈಗ ಕತೆ ಮಾಡ್ಕೊಂಡ್ರಿ, ಹೀರೋ ವರುಣ್ ಆರಾಧ್ಯ ಅವರು, ಹೀರೋಯಿನ್ ಇವರೇ, ಹೀರೋ ಇನ್ನೊಬ್ರು ಆರ್ಟಿಸ್ಟ್ ಅವರೇ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡೆ ಅಡ್ವಾನ್ಸ್ ಥಿಂಕ್ ಮಾಡ್ಕೊಂಡೆ ಕತೆ ಬರೋದ್ರ ಅಥವಾ ಕತೆ ಮಾಡ್ಕೊಂಡು ಆಯ್ಕೆ ಮಾಡೋದು? ಇಲ್ಲ ಸರ್, ಆ ಥರ ಏನಾಗುತ್ತೆ, ಒಬ್ಬ ಪ್ರಾಪರ್ ರೈಟರ್ಗೆ ಆ ಥರ ಯೋಚನೆ ಮಾಡ್ಕೊಂಡೆ ಆಗೋದಿಲ್ಲ. ಅದೇನಾಗುತ್ತೆ ಅವಾಗ ಹೀರೋ ಅಥವಾ ಯಾವ್ದು ಆರ್ಟಿಸ್ಟ್ ಇಟ್ಕೊಂಡು ನಾವು ಆ ಒಂದು ಕಾನ್ಸೆಪ್ಟ್ನಲ್ಲಿ ಅವ್ರಿಗೆ ಮಾಡ್ದಂಗೆ ಇರುತ್ತೆ ಅದು. ಸೊ ನಾನು ಬರಿಬೇಕಾದ್ರೆ ಆ್ಯಕ್ಚುಲಿ ಯಾರು ಮೈಂಡಲ್ಲಿ ಇರಲಿಲ್ಲ. ಬರಿಬೇಕಾದ್ರೆ ಇದು ಕತೆ ಒಂದು ಅದಕ್ಕೆ ಏನೇನು ಬೇಕು ಎಲ್ಲ ಆಸ್ಪೆಕ್ಟ್ಗಳನ್ನ ಮುಗಿಸಿ ಅದಾದಮೇಲೆ ಅದಕ್ಕೆ ಸೂಟ್ ಆಗೋ ಅಂಥ ಆ್ಯಕ್ಟ್ರ್ಗಳನ್ನ ರಿಸರ್ಚ್ ಮಾಡ್ಕೊಂಡು ಕೂತ್ಕೊಂಡಾಗ ಅವಾಗ ವರುಣ್ ಅವ್ರು ಸಿಕ್ಕಿದ್ರು, ಕೀರ್ತಿ ಕೃಪಾ ಅವ್ರು ಸಿಕ್ಕಿದ್ರು, ಪವಿತ್ರ ಅವರು, ವಿಜಯ್ ಅವರು, ಹರ್ಷಿತಾ ಅವ್ರು ಆಗ್ಬೋದು, ಪೂರ್ವಿ ಆಗ್ಬೋದು, ಶಿವಕುಮಾರ್ ಸರ್ ಆಗ್ಬೋದು. ಇಷ್ಟು ಜನ ಆ್ಯಕ್ಟ್ರ್ಗಳನ್ನ ಆಫ್ಟರ್ ಕತೆ ಎಲ್ಲ ಕಂಪ್ಲೀಟ್ ಆಗಿ ವರ್ಕ್ಶಾಪಲ್ಲಿ ಒಂದಷ್ಟು ಜನದ ಎಲ್ರದ್ದು ಆ್ಯಕ್ಟಿಂಗ್ಗಳನ್ನ ನೋಡಿಕೊಂಡೆ ನಾನು ಓಕೆ ಇದು ಫೈನಲೈಸ್ಡ್, ಇವರೇ ಮಾಡ್ಬೇಕು ಇದನ್ನ ಅನ್ನೋ ಥರ ಫಿಕ್ಸ್ ಆಗಿರೋದು. ತುಂಬ ಪ್ರಿಪ್ರೇಷನ್ ಇದೆ ಸರ್. ನಿಮ್ಮಿಂದ ನೇರವಾಗಿ ಕೀರ್ತಿ ಮೇಡಮ್ ಅವ್ರ ಹತ್ರ, ನಿರ್ದೇಶಕರು ಮೊದಲಿಗೆ ಕತೆ ಹೇಳಕ್ ಬಂದಾಗ ಟೈಟ್ಲ್ ಕೇಳಿರ್ತೀರಿ, ಕೇಸ್ ನಂಬರ್ 401 ಏನು ಸರ್ ಅಂತೇಳಿ ಅನಿಸಿರ್ಬೇಕಲ್ವ? ಏನೋ ಹಂಗೆ ಕೇಳಿಲ್ಲ ನಾನು, ನೀವು ಹೇಳ್ದಾಗ್ಲೇ ಅನಿಸಿದೆ, ಕೇಳಬೇಕಿತ್ತು ನಾನು ಏನಕ್ಕೆ ಕೇಸ್ ನಂಬರ್ 401 ಅಂತ ಇಟ್ಟಿದ್ರು ಅಂತ. ಬಟ್ ಒಂದು ನಂಬಿಕೆ ಅವ್ರ ಮೇಲೆ ಮೊದಲಿಂದಾನೂ ಇತ್ತು. ಅವ್ರು ಹೇಳಿದಾಗ ಆ ಒಂದು ಪಾಸಿಟಿವಿಟಿಯಲ್ಲೇ ಕೇಳಿಸ್ಕೊಂಡಿರೋದ್ರಿಂದ ಏನೇ ಹೇಳಿದ್ರು ಆ ಪಾಸಿಟಿವ್ಗೆ ಲೀಡ್ ಆಯಿತು.
ಸೊ ಆ ಕ್ವೆಶನ್ ನಾನೇನು ಕೇಳಿಲ್ಲ, ಯಾಕೆ ಕೇಸ್ ನಂಬರ್ 401 ಅಂತ ಹೇಳ್ಬಿಟ್ಟು. ಬಿಕಾಸ್ ಕತೆ ಕೇಳಿದಾಗ ಆಸ್ ಅನ್ ಆರ್ಟಿಸ್ಟ್, ಆಸ್ ಅನ್ ಆಕ್ಟರ್ ನನಗೂ ಅದು ತುಂಬ ಆಪ್ಟ್ ಅನ್ನಿಸ್ತು. ಕೇಸ್ ನಂಬರ್ 401 ವಾಸ್ ದ ಪರ್ಫೆಕ್ಟ್ ಟೈಟಲ್ ನಮ್ಮ ಒಂದು ಕತೆಗೆ. ಸೊ ಅವ್ರಿಗೇನು ಹೀರೋ ಮೇಲೆ ಕೇಸ್ ಹಾಕ್ತೀರಾ? ಅಯ್ಯಯ್ಯೋ, ಈ ಸಚ್ ಎ ಸ್ವೀಟ್ ಗೈ, ನಾವೇನು ಕೇಸ್ ಹಾಕೋ ಅವಶ್ಯಕ ಅಲ್ಲ, ಮತ್ತೆ ಕೇಸ್ 401 ಅನ್ನೋದು ಟೈಟ್ಲ್ ಏನಕ್ಕೆ ಬಂತ ಅಂತ. ಕೇಸ್ ನಂಬರ್ 401 ಅದು ಯಾರ ಮೇಲೋ ಕೇಸ್ ಹಾಕಿದೀವಿ ಅಂತ ಇಲ್ಲ, ಅದು ಸೆಕ್ಷನ್ ನಂಬರು ಅಲ್ಲ. ಒಂದಷ್ಟು ಕೇಸಲ್ಲಿ ಅದೊಂದು ಕೇಸ್, ಆ ಒಂದು ಕೇಸ್ನ ನಾವು ಒಂದು ಶಾರ್ಟ್ ಫಿಲಮ್ ಆಗಿ ಮಾಡಿ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇದೀವಿ. ಯಾರ ಮೇಲೂ ಯಾರು ಕೇಸ್ ಹಾಕಿಲ್ಲ, ಇದಾದ್ಮೇಲೆ ಯಾರ ಮೇಲೆ ಯಾರು ಕೇಸ್ ಹಾಕೋದು ಇಲ್ಲ. ಓಕೆ, ಒಂದೇ ಸೆಕೆಂಡ್ ಕೊಟ್ಬಿಡ್ತೀನಿ. ಈ ಕೇಸ್ ನಂಬರ್ 401 ಏನದು ಅಂತ ಹೇಳಿದ್ರೆ, ಇವಾಗ ಒಂದು ಪೊಲೀಸ್ ರೆಕಾರ್ಡ್ಸ್ ನೀವು ಮೇಂಟೈನ್ ಮಾಡ್ತಾರೆ ಸರ್, ಅವ್ರದ್ದೊಂದು ಹಿಸ್ಟ್ರಿ ಇರುತ್ತೆ, ಯಾವ ನಂಬರ್ ಸರ್, ಕೇಸ್ ನಂಬರ್ ಅಂತ ಹಾಕೊಂಡು ಕೇಸ್ ನಂಬರ್ 1 ಆ ಪೊಲೀಸ್ ಸ್ಟೇಷನ್ ಓಪನ್ ಆದಾಗ ನಂಬರ್ಗಳು ಬೇರೆ, ಬಟ್ ಕೇಸ್ ನಂಬರ್ ಅಂತ ಬಂದಾಗ ಏನ್ ಕೇಸ್ ಬಿತ್ತು ಅವರು ಒಂದು ರೆಕಾರ್ಡ್ಸ್ ಇಟ್ಕೊಂಡಿರ್ತಾರೆ. ಸೊ ಅವ್ರ ರೆಕಾರ್ಡ್ಸ್ಗೆ ಅನ್ಬಿಟ್ಟು ಆ ಒಂದು ರೆಕಾರ್ಡ್ಸ್ ಅಲ್ಲಿ ಇದ್ರದ್ದು ಏನೋ ಒಂದು ಇವರು ಆಕ್ಟರ್ಗಳು ಈ ಕಥೆಯಲ್ಲಿ ಏನೋ ಒಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಂದ್ಬಿಟ್ಟು ಬರುತ್ತೆ. ಆ ಇನ್ವೆಸ್ಟಿಗೇಷನ್ ನಂಬರೇ ಕೇಸ್ ನಂಬರ್ 401 ಅಂತ. ಅದೊಂದು ರೆಕಾರ್ಡ್ಸ್ಗೋಸ್ಕರ ಇವ್ರು ಇಟ್ಕೊಂಡಿರ್ತಾರೆ, ನಂಬರ್ಗಳನ್ನ ಬರ್ದು ಇಟ್ಕೊಂತ ಇರ್ತಾರೆ. ಸೊ ಆ ನಂಬರ್ನ ಆ ಒಂದು ಕಥೆಯಲ್ಲಿ ಬರೋದೇ ಕೇಸ್ ನಂಬರ್ 401 ಅಂತ ಬರುತ್ತೆ. ಎಸ್, ಕೊನೆ ಅಲ್ಲಿ ಪವಿತ್ರ ಮೇಡಮ್ ಅವ್ರಿಗೆ ನಿಮ್ಮ ಪಾತ್ರ ಏನು ಮೇಡಮ್ ಕೇಸ್ ನಂಬರ್ 401? ಇಲ್ಲ, ಇದರಲ್ಲಿ ನನ್ನ ಪಾತ್ರ ಲೈಕ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಒಂದು ಪಾತ್ರ 2 ಪಾತ್ರ ಆ ಥರ ಬರೋದಿಲ್ಲ. ಲೈಕ್ ಒಬ್ಬೊಬ್ರಿಗೆ ಒಂದೊಂದು ಲೀಡ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಯಾರು ಯಾವ ಲೀಡ್ ತೊಗೊಂಡು ಮಾಡ್ತಿದ್ದೀವಿ ಅಂದ್ಬಿಟ್ಟು ಇವಾಗಲೇ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೀವು ಮೂವಿ ನೋಡ್ಬೇಕಲ್ವಾ. ಸೊ ಹಾಗಾಗಿ ಓಕೆ, ವಿಜಯ್ ಸರ್. ಸರ್ ನಮಸ್ತೆ. ಹೇಳಿ ನಿಮ್ಮ ಪಾತ್ರ ಏನಿದ್ರಲ್ಲಿ? ನಾವು ಹೇಳೋದು ಬೇಕಾಗಿಲ್ಲ, ನೀವು ಹೇಳಬೇಕು. ನಮ್ಮ ಪಾತ್ರ ಏನಿಲ್ಲ, ಈ ಪಾತ್ರದಲ್ಲಿ ಅಷ್ಟೊಂದಿಲ್ಲ, ನೆಕ್ಸ್ಟ್ ಪಾತ್ರದಲ್ಲಿ ಇರ್ಬೋದೇನೋ, ಅಂದ್ರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಇದರಲ್ಲಿ ಏನಿಲ್ವಾ ನಿಮ್ದು? ಇದೆ. ರಿವೀಲ್ ಮಾಡಿ, ರಿವೀಲ್ ಮಾಡಿ, ರಿವೀಲ್ ಮಾಡಿ. ರಿವೀಲ್ ಹಂಗಂತಲ್ಲ, ಇದೆ, ಸುಮಾರಾಗಿ ಮಾಡಿದೀವಿ. ಇನ್ನೂ ಇದಕ್ಕಿಂತ ಜಾಸ್ತಿ ಬರುತ್ತೆ, ನೋಡ್ಬೇಕು, ನೀವು ಸಹಕರಿಸ್ಬೇಕು, ಅವಾಗ ಗೊತ್ತಾಗುತ್ತೆ. ಅಲ್ಲ, ನಿಮ್ಮ ಪಾತ್ರ ಏನಾಗಿರುತ್ತೆ ಅಂತ, ಯಾವ ಕೇಸಲ್ಲಿ ಇನ್ವಾಲ್ವ್ ಆಗಿದ್ರೆ ಅಂತ ಇದರಲ್ಲಿ ಅವ್ರ ಜೊತೆ ನಾವು ಮಾಡಿದೀವಿ ಅಷ್ಟೇ. ಏನು ಅವ್ರಿಬ್ರಿಗೆ ಟಾರ್ಚರ್ ಕೊಡ್ತೀರಾ ಅಥವಾ ಏನಾಗಿರುತ್ತೆ? ಇಲ್ಲ, ಅವ್ರ ಜೊತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದೀವಿ. ಅಂದ್ರೆ ಇಬ್ರಿಗೂ ಟಾರ್ಚರ್ ಏನು ಕೊಡಲ್ಲ ನಾವು, ಅದ್ ನೀವು ನೋಡ್ರೆ ಗೊತ್ತಾಗುತ್ತೆ. ನಾವು ಹೇಳ್ಬಿಟ್ರೆ ಯಾಕೆ ಟಾರ್ಚರ್ ಕೊಡ್ತಾರ ಅಂತ ನಮಗೆ ಗೊತ್ತಾಗಲ್ಲ. ಒಟ್ನಲ್ಲಿ ನೋಡಿ ನನಗೆ ಎಂತ ಇದ್ದಾಳೆ ಅಂದ್ರೆ ಅವಳು ಕಾಟ ಕೊಡ್ತಾವಲ್ಲ, ಆಚೆ ಹೋದ್ಮೇಲೆ ಹುಡುಗಿ ಕಾಟ ಕೊಡ್ತಾವಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ. ಅಲ್ಲ, ಇಲ್ಲಿ ಯಾರಿಗೆ ಕಾಟ ಕೊಡ್ಲಾರ್ದು ಏನಾಗಿರುತ್ತೆ ನಿಮ್ಮ ಪಾತ್ರ? ಅದೇ ಸರ್ ಒಂದಿದು, ಇವಾಗ ಸಸ್ಪೆನ್ಸೇ. ಇವಾಗ ನೀವು ಮನೇಲಿ ಜಗಳ ಮಾಡಿರ್ತೀರಾ, ಎಂತಿ ಏನೋ ಒಂದೊಂದಿರ್ತಾರೆ, ಆಚೆ ಬಂದ್ಮೇಲೆ ಅಪ್ಪಿ ತಪ್ಪಿ ಗರ್ಲ್ ಫ್ರೆಂಡ್ ಇದ್ರೆ ಎಂತಿ ಏನ್ ಕಾಟ ಕೊಡ್ಲು ಅಂದ್ಬಿಟ್ಟು ಗರ್ಲ್ ಫ್ರೆಂಡ್ ಹೇಳಕ್ಕಾಯ್ತದ? ಮತ್ತೆ ಹೇಳ್ಬಾರ್ದು. ಓಕೆ ಸರ್, ಬಿಡಿ, ನೆಕ್ಸ್ಟ್ ಹೇಳಿ ಸರ್. ನೀವು ಇದರಲ್ಲಿ ಲವ್ ಸ್ಟೋರಿ ಇದೆಯಾ ಅಥವಾ ಹಾರರ್ ಟಚ್ ಇದೆಯಾ ಅಥವಾ ಏನೋ ಸಸ್ಪೆನ್ಸ್ ಮೂಲಕ ಮೆಸೇಜ್ ಹೇಳಕ್ ಹೊರಟಿದ್ದೀರಾ ಅಂತ? ಸರ್, ಇದ್ರಲ್ಲಿ ಲವ್ ಇದೆ, ಹಾರರು ಇದೆ, ಸಸ್ಪೆನ್ಸ್ ಮುಖಾಂತರ ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ, ಒಂದು ಒಳ್ಳೆ ಪ್ಯಾಕೇಜ್ ಇದೆ ಸರ್ ಇದರಲ್ಲಿ. ಥ್ರಿಲ್ಲಿಂಗ್, ಒಂಥರ ಜನಗಳು ಕಾಯ್ತಾ ಇರ್ತಾರೆ, ನೆಕ್ಸ್ಟ್ ಏನಾಗುತ್ತೆ, ಇಷ್ಟ ಮುಗ್ದೋಯ್ತಾ ಇದನ್ನ ಮತ್ತಿನ್ನೂ ಮಾಡಲ್ವಾ ಅನ್ನೋ ಕ್ವಶನ್ ಮಾರ್ಕ್ ಬರುತ್ತೆ ಕಮೆಂಟ್ ಬಾಕ್ಸಲ್ಲೂ. ನಾನು ಅದನ್ನ ಬರುತ್ತೆ ಅಂತ ನಂಗೆ ಥಾಟ್ ಇದೆ. ನೆಕ್ಸ್ಟ್ ಎಪಿಸೋಡ್ ಆಗೋಗ್ಬರುತ್ತೆ ಅಂತ ಬರುತ್ತೆ ಕಮೆಂಟ್ ಬಾಕ್ಸಲ್ಲಿ. ಇಷ್ಟ ಆಗುತ್ತೆ ಸರ್ ಜನಗಳಿಗೆ. ಇಬ್ಬರಲ್ಲಿ ನಿಮ್ಮ ಜೊತೆ ಜಾಸ್ತಿ ಟ್ರಾವೆಲ್ ಆಗೋದವ್ರು ಮೋಸ್ಟ್ಲಿ ಇಬ್ರು ಆಗ್ತಾರೆ, ನನ್ನ ಪ್ರಕಾರ ಇಬ್ರು ಆಗ್ತಾರೆ. ಇಬ್ರಲ್ಲಿ ಇಬ್ರು ಒಬ್ರು ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಅಲ್ಲ, ಇಬ್ರು ಆತ್ಮಗಳಾಗ ಅಥವಾ ಬೇರೆ ರೀತಿನ? ಇಲ್ಲ, ಆತ್ಮಗಳಾಗ ಕಾಣಿಸ್ಕೊಂತಾರೆ ಇಬ್ರು. ಅಂದ್ರೆ ಆತ್ಮಗಳು ಅಂದ್ರೆ ಪರಮಾತ್ಮನ ತರ ಕಾಣಿಸ್ಕೊಂತಾರೆ, ಪರಮಾತ್ಮಗಳ ತರ ಕಾಣಿಸ್ಕೊಂತಾರೆ. ಅಲ್ಲ, ಲವರ್ಸು ಅಥವಾ ಇನ್ನೊಬ್ರು ಫ್ರೆಂಡ್ಸ್ ಅನ್ನೋ ಇರ್ತಾರೆ, ಈ ರೀತಿ ಇರುತ್ತೆ. ಯಾರು ಲವರು, ಯಾರು ಫ್ರೆಂಡು ನಿಮಗೆ ಇಲ್ಲಿ ಈ ಕೇಸ್ ನಂಬರ್ ಫಿಲಿಮಲ್ಲಿ? ಹೇಳ್ಬಿಡ್ಲಾ? ಅದನ್ನು ಸಸ್ಪೆನ್ಸ್ ಇದೆಯಾ? ಅದನ್ನು ಸಸ್ಪೆನ್ಸ್ ಇಲ್ಲ. ಇವ್ರು ನನ್ನ ಲವರ್ ಆಗಿರ್ತಾರೆ. ಓಕೆ, ಇವರು ಅವ್ರ ನನ್ನ ಲವರ್ ಆಗಿರ್ತಾರೆ. ಇಬ್ರು ಲವರ್. ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ? ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಜನಗಳಿಗೆ ಕ್ವಶನ್ ಮಾರ್ಕ್ ಏನಾಗುತ್ತೆ ನೋಡಿ ಅಂತ. ಇಬ್ರು ಲವರ್ ಜೊತೆ ಟ್ರಾವೆಲ್ ಆದಾಗ ಒಬ್ರಾದ್ರೂ ಒಬ್ರು ವಿಲನ್ ಆಲೇಬೇಕಲ್ಲ? ಆಗ್ತಾರೆ ನೋಡಿ, ಲಾಸ್ಟ್ ಅಲ್ಲಿ ಗೊತ್ತಾಗೋದು ವಿಲನ್ ಯಾರು ಅಂತ. ಹೌದಾ? ಓಕೆ ಸರ್, ನಿರ್ದೇಶಕರು ಸರ್ ಆ ಕ್ವಶನ್ ಒಂದು ಆನ್ಸರ್ ಮಾಡ್ಬಿಡ್ತೀನಿ. ಅದೇನಕ್ಕೆ ಇಬ್ರು ಲವರು ಅಂತ ಹೇಳಿ ಮಾತ್ರ ಅದೊಂದು ಕಾಂಟ್ರವರ್ಸಿ ಆಗೋದು ಬೇಡ. ಆಕ್ಚುಲ್ ಆಗಿ ಅದು ಇವರು ವರುಣ್ ಅವ್ರು ಬಂದ್ಬಿಟ್ಟು 2 ಶೇಡಲ್ಲಿ ಬರ್ತಾರೆ.
ಓಹೋ ಹೋ. ಓಕೆನಾ. ಸೊ ಆ 2 ಶೇಡಲ್ಲಿ ಯಾವ ಥರ ಬರ್ತಾರೆ, ಹಿಂಗೆ ಅವ್ರು ಯಾವಾಗ ಇವ್ರು ಯಾವಾಗ ಅನ್ನೋದು ಆ್ಯಕ್ಚುಯಲ್ ಕತೆ ಇರೋದು. ಓಕೆ, ಕತೆ ಮಾಡೋ ಟೈಮಲ್ಲಿ ಯಾವ ಪ್ಲೇಸ್ ಇತ್ತು, ಎಲ್ಲಿ ಮಾಡಿದ್ರಿ ಅಂತ? ಒಂದು ಆ್ಯಕ್ಚುಲಿ ಇದೇ ಜಾಗದಲ್ಲಿ ಮಾಡಿದ್ದು ಸ್ಟುಡಿಯೋದಲ್ಲ. ಇನ್ನೊಂದು ನಂದಿಲ್ಸ್ ಹತ್ರ ಒಂದು ಫಾರ್ಮ್ ಹೌಸ್ ಇದೆ. ಏನು ಫಾರ್ಮ್ ಹೌಸ್ ಹೆಸರು ನೆನಪಿಲ್ಲ ನನಗೆ. ಲೈವ್ ಲೊಕೇಶನ್ ಹೋಗಿದ್ರಾ? ಹೌದು, ಲೈವ್ ಲೊಕೇಶನ್ ಅಲ್ಲೇ ಮಾಡಿದ್ದು. ನೆಮ್ಮದಿ ಫಾರ್ಮ್ ಹೌಸ್ ಅಂದ್ಬಿಟ್ಟು, ಎಲ್ಲರೂ ನಿಮ್ಮದೇ ಹಾಳು ಮಾಡಿದೆ ಅದು ಪಕ್ಕ. ಸೊ ನೆಮ್ಮದಿ ಫಾರ್ಮ್ ಹೌಸ್ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಲೊಕೇಶನ್. ನೀವು ನೋಡ್ಬೋದು ಅದನ್ನ. ನಿಮಗೆ ಫಿಲಮಲ್ಲಿ ಔಟ್ಪುಟ್ ಬಂದಾಗ ಗೊತ್ತಾಗತ್ತೆ ಏನಕ್ಕೆ ಆ ಲೊಕೇಶನ್ ಚೂಸ್ ಮಾಡಿದೀವಿ ಅಂತ. ಸುತ್ತಮುತ್ತ ಫುಲ್ ಕಾಡು, ಒಂದು 20 ಕಿಲೋಮೀಟರ್ ಅಕ್ಕಪಕ್ಕ ಯಾವುದೇ ಒಂದು ಮನೆ ಇರಲಿಲ್ಲ. ಸೊ ಆ ಥರ ಒಂದು ಸೆಂಟ್ರ್ ಜಾಗದಲ್ಲಿ ನಾವು ಶೂಟ್ ಮಾಡಿದ್ದು. ಎಷ್ಟು ದಿನ ಮಾಡಿದ್ರಂತ? ಸರ್ ನಂಬಲ್ಲ, ಇದು ಆ್ಯಕ್ಚುಲಿ ಎಕ್ಸಾಕ್ಟ್ಲಿ 24 ಅವರ್ಸಲ್ಲಿ ಮುಗಿಸಿರೋಂಥ ಶೂಟ್ ಇದು. ಎಕ್ಸಾಕ್ಟ್ ಇವತ್ತು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದು, ಮುಂದಿನ ದಿನ ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಪ್ಯಾಕಪ್ ಆಗಿದೆ. ಎಷ್ಟು ಲೊಕೇಶನ್ಸ್? ಒಂದು ಅದೇ 2 ಲೊಕೇಶನ್ ಬರುತ್ತೆ ಸರ್, ಇದೊಂದು ಅಲ್ಲೊಂದು. 2 ಅಲ್ಲ 3 ಬರುತ್ತೆ ಆ್ಯಕ್ಚುಲಿ, 3 ಲೊಕೇಶನ್. ಸಾಂಗ್ಸ್ ಏನಾದರೂ? ಒಂದು ಸಣ್ಣ ಸಾಂಗ್ ಬರುತ್ತೆ, ಅಂದ್ರೆ ಒಂದು ಸಿಚುವೇಶನಲ್ ಸಾಂಗ್ ಬರುತ್ತೆ ಅಷ್ಟೇ. ಯಾರು ಮಾಡಿದ್ದು? ಅಂದ್ರೆ ಸಾಂಗ್ ಬರ್ದಿರೋದು ನಾವೇ. ಬರ್ದಿದ್ದು ಮ್ಯೂಸಿಕ್ ಬಂದ್ಬಿಟ್ಟು ಅಜಯ್ ಅಂದ್ಬಿಟ್ಟು ಇದರಲ್ಲಿ ಚೆನ್ನೈ ಅವರೊಬ್ರು ಮಾಡ್ತಿದ್ದಾರೆ. ಕಂಪ್ಲೀಟ್ ಆಗಿದೆಯಲ್ಲ? ಹಾಂ ಸರ್, ಎಲ್ಲ ಮುಗಿದಿದೆ. ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ? ಅದು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಸರ್. ಇನ್ನು ಅಪ್ಡೇಟ್? ಇನ್ನು ಅದೊಂದು ಬೇರೆ ವಿಷಯಗಳಿದೆ. ಸೋಷಿಯಲ್ ಮೀಡಿಯಾ ಸ್ಟಾರ್ ಇದ್ದಾರೆ, ಅವ್ರದ್ದೇ ಒಂದು ಪ್ಲಾಟ್ಫಾರ್ಮ್ ಇದೆ ಅಲ್ಲ, ಅದು ಮಾಡ್ಬೋದು. ಬಟ್ ಬೇರೆ ಆಸ್ಪೆಕ್ಟ್ಗಳು ಇರ್ತಾವಲ್ಲ ಸರ್ ಅವ್ರದ್ದೇ ನಮ್ದು. ಸೊ ಅದೆಲ್ಲ ಮಾತಾಡ್ಕೊಂಡು ಒಂದೊಳ್ಳೆ ಪ್ಲಾಟ್ಫಾರ್ಮಲ್ಲಿ ಬರ್ತೀವಿ, ಹೇಳ್ತೀವಿ. ಅದು ಆದಷ್ಟು ಬೇಗ ನಿಮ್ಗೇನೆ ಕರೆದಿ ಅಪ್ಡೇಟ್ ಮಾಡಿದ್ರೆ ರಿಲೀಸ್ ಮಾಡೋದು. ಅಫ್ಕೋರ್ಸ್. ನಿರ್ಮಾಪಕರು ಯಾರು ಇದರಲ್ಲಿ? ನಾನೇ ಸರ್. ನಿರ್ಮಾಪಕರು ನಿರ್ದೇಶಕರು ನೀವೇ? ಹೌದು ಸರ್. ಓಕೆ, ಬಂಡವಾಳ ಅಂತ ಬಂದಾಗ ಹೆಂಗೆ ಇದು? ಆಗಿದೆ ಸರ್, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಆಗಿದೆ. ಶಾರ್ಟ್ ಮೂವಿಗೆ ಇಷ್ಟೆಲ್ಲ ಬೇಕಾ ಅಂತ ಅನ್ಸ್ಬೋದು, ಅಲ್ಲಿವರೆಗೂ ಹೋಗಿದೆ ಇದು. ಯಾಕಂದ್ರೆ ಡೆಡ್ ಅಮೌಂಟ್ ಶಾರ್ಟ್ ಫಿಲ್ಮ್ಗೆ ಹಾಕಿದ್ರೆ ರಿಟರ್ನ್ಸ್ ಅನ್ನೋದು ಬಹಳಷ್ಟು ಕಮ್ಮಿ. ಪ್ಲಾನ್ ಮಾಡ್ಬೇಕಾದ್ರೂ ಕೂಡ ನಾನು ಎಲ್ಲರತ್ರನ್ನು ಮಾತಾಡಿದ್ದು ಹಂಗೆ, ಸಿ ಐ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಇಟ್ ಅಂತ. ಅಂದರೆ ದುಡ್ಡನ್ನ ಮುಖ ನೋಡ್ಕೊಂಡು ಇದ್ರಲ್ಲಿ ಏನೋ ಬಂದ್ಬಿಡುತ್ತೆ ಅಂತ ಮಾಡಿಲ್ಲ. ಜನಗಳಿಗೆ ಗೊತ್ತಾಗಬೇಕು ನಾವೇನು ಅನ್ನೋದು. ಆ್ಯಂಡ್ ಕನ್ನಡದಲ್ಲಿ ಒಂದು ಹೊಸ ಥರ ಕಾನ್ಸೆಪ್ಟ್ಗಳು ಬರಬೇಕು. ಕನ್ನಡ ಯೂಟ್ಯೂಬ್ ಅಂದರೆ ಬರೀ ಇನ್ನೂ ಆ ಒಂದು ಸರ್ಕಲಲ್ಲೇ ಇದ್ದಾರೆ. ಸೊ ಅದು ಬಿಟ್ಟು ಹೊರಗಡೆ ಬರ್ತಿಲ್ಲ. ಸೊ ನಾವು ಆ ಬ್ಯಾರಿಯರ್ನ ಬಿಟ್ಟು ಹೊರಗಡೆ ಬಂದು ಏನೋ ಒಂದು ತೋರಿಸ್ಬೇಕು, ಹಿಂಗೂ ಮಾಡ್ಬೋದು ನಾವು ಕನ್ನಡದವ್ರು, ಈ ಥರನೂ ಮಾಡ್ತೀವಿ ಅನ್ನೋ ಒಂದು ಐಡಿಯಾ ಇತ್ತು ಸರ್. ಅದಕ್ಕೇ ಕಿರುಚಿತ್ರ ಮಾಡಬೇಕಾದ್ರೆ ಏನು ಉದ್ದೇಶ ಇರುತ್ತೆ ಹೇಳಿ ನೋಡೋಣ ಡೈರೆಕ್ಟಾಗಿ. ಒಬ್ಬ ಹೊಸಬ್ರಿಗೆ ನಿರ್ದೇಶಕರು ಅಥವಾ ಹೀರೋಗಳು ಬರ್ತಿರ್ತಾರೆ, ಶಾರ್ಟ್ ಫಿಲ್ಮ್ ಮಾಡೋ ಉದ್ದೇಶ ಸುಮ್ಮನೆ ಶೋಕಿಗೆ ಫ್ಯಾಷನ್ಗೆ ಮಾಡೋಣ, ದುಡ್ಡಿದೆ ನಮ್ಮಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಮಾಡೋಣ ಅನ್ನೋರಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಲೇಬೇಕು, ಮಾಡಿದ್ರೆ ಹಿಂಗೆ ಮಾಡಬೇಕು, ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಿ ಸರ್. ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ಒಬ್ಬ ಶಾರ್ಟ್ ಫಿಲ್ಮ್ ಮೇಕರ್ ಏನು ಯೋಚನೆ ಮಾಡ್ಬೇಕಂತೇಳಿ, ಇದನ್ನ ನಾನು ಹೆಂಗೆ ಮಾಡ್ತೀನಿ ಅಂದರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿನೂ ಕೂಡ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೋದು, ಏನು ಖರ್ಚಿಲ್ದಿರನೂ ಕೂಡ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೋದು. ಸೊ ಏನು ಖರ್ಚಿಲ್ದಿರನೂ ಮಾಡಿ ಒಳ್ಳೆ ಕ್ವಾಲಿಟಿ ಕೊಟ್ಟಿರೋರು ಇದ್ದಾರೆ, ಎಲ್ಲನೂ ಖರ್ಚು ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿರೋರು ಇದ್ದಾರೆ. ಸೊ ಇಲ್ಲಿ ಫಸ್ಟ್ ಅವ್ನಿಗೆ ಕ್ಲಾರಿಟಿ ಇರ್ಬೇಕು, ನಾನು ಹೆಂಗೆ ಮಾಡ್ತೀನಿ, ನಾನು ದುಡ್ಡು ಇಟ್ಕೊಂಡು ಮಾಡ್ತೀನಿ, ದುಡ್ಡು ಆಗ್ದಿರ ಮಾಡ್ತೀನ ಅಂತ. ನೀವು ದುಡ್ಡು ಇಟ್ಕೊಂಡು ಮಾಡ್ತೀರಾ ಅಂತೇಳಿ ದುಡ್ಡು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಬರುತ್ತಾ ಇಲ್ವಾ ಅನ್ನೋದೊಂದು ಕ್ಲಾರಿಟಿ ಇಟ್ಕೊಬೇಕು. ಬರಲ್ಲ ಅಂತ ಹೇಳಿದ್ರೆ ಇನ್ನೇನಕ್ಕೆ ಮಾಡ್ತಿದ್ಯಾ, ಇಲ್ಲ ಒಂದು ಐಡಿಯಾ ಇರ್ಬೇಕು. ನಾನು ಇದನ್ನ ತೊಗೊಂಡೋಗಿ ಒಬ್ಬ ಪ್ರೊಡ್ಯೂಸರ್ಗೆ ಪಿಚ್ ಮಾಡ್ತೀನೋ, ಅಥವಾ ಬೇರೆ ಯಾವುದೋ ಒಬ್ಬ ಹೀರೋಗೆ ಸುಮ್ಮನೆ ಹೋಗಿ ಬಾಯಲ್ಲಿ ಕತೆ ಹೇಳೋದಕ್ಕಿಂತ ಈ ಥರ ಒಂದು ಏನೋ ಒಂದು ನಮ್ಮ ಹತ್ರ ಒಂದು ಔಟ್ಪುಟ್ ಇಟ್ಕೊಂಡು ಒಂದು ಕಂಟೆಂಟ್ ಇಟ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿ ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಈ ಥರ ಒಂದು ಪ್ರಾಪರ್ ರೀಸನ್ಗಳು ಇಟ್ಕೊಂಡು ಮಾಡಿದ್ರೆ ಒಳ್ಳೇದು. ಏನಕ್ಕೆ ಮಾಡ್ತಾ ಇದೀವಿ ಅನ್ನೋ ಕ್ಲಾರಿಟಿ ಇರೋದು ಫಸ್ಟ್ ಆಫ್ ಆಲ್. ಅಂದರೆ ನನ್ನ ಪ್ರಶ್ನೆ ಉದ್ದೇಶ ಏನಂದರೆ, ಒಂದು ಕಿರುಚಿತ್ರದಿಂದ ಯಾರು ಹೈಲೈಟ್ ಆಗಬೇಕು ಅನ್ನೋದು. ಒಬ್ಬ ನಿರ್ದೇಶಕ ಆದರೂ ಬರಬೇಕು, ಒಬ್ಬ ಹೀರೋ ಆದರೂ ಬರಬೇಕು, ಇಲ್ಲಾಂದ್ರೆ ಹೀರೋಯಿನ್ ಆದರೂ ಬರಬೇಕು, ಟೆಕ್ನಿಷಿಯನ್ ಆದರೂ ಹೆಸರಾಗಬೇಕು. ಹೌದು, ಸುಮ್ಮನೆ ಕತೆ ಇದೆ, ದುಡ್ಡಿದೆ, ಎಕ್ವಿಪ್ಮೆಂಟ್ಸ್ ಇದೆ ಅನ್ನೋದಲ್ಲ. ಇಲ್ಲಿ ನಿಮ್ಮದರಲ್ಲಿ ಯಾರು ಹೈಲೈಟ್ ಆಗ್ತಾರೆ, ಯಾರು ಬರ್ಬೋದು ಸರ್? ಇಲ್ಲಿರೋ ಪ್ರತಿಯೊಬ್ಬರು ಹೈಲೈಟ್ ಆಗ್ತಾರೆ ಸರ್. ನೀವು ಯಾರು ಇಲ್ಲಿ ಮುಖಗಳನ್ನ ನೋಡ್ತಿದ್ದೀರಲ್ಲ ನಮ್ಮ ಆಕ್ಟರ್ಗಳದ್ದು, ಪ್ರತಿಯೊಬ್ಬರು ಹೈಲೈಟ್ ಆಗ್ತಾರೆ. ಕತೆ ಮಾಡೋ ಟೈಮಲ್ಲಿ ಪ್ಲಾನ್ ಮಾಡಿದ್ರಿ? ಹೌದು, ನಾನು ಕತೆ ಹೇಳಿ ಮುಗಿಸಾದ್ಮೇಲೆ ಅವ್ರಿಗೆ ಒಂದು ಮೈಂಡ್ ಸೆಟ್ಲ್ ಇರುತ್ತೆ, ಇಲ್ಲ ಇದು ನನಗೆ ಒಳ್ಳೆ ಚಾಲೆಂಜಿಂಗ್ ಇದೆ, ಇದನ್ನು ಮಾಡಿದ್ರೆ ಪಕ್ಕ ನಾನು ಹೈಲೈಟ್ ಆಗ್ತೀನಿ. ಆ್ಯಂಡ್ ಎಲ್ರಿಗೂ ಒಂದು ಚಾಲೆಂಜಿಂಗ್ ಇತ್ತು, ಬಿಕಾಸ್ ಇಲ್ಲಿರೋ ಪ್ರತಿಯೊಬ್ಬರು ಆ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಬಂದಿರೋರಲ್ಲ. ಪ್ರತಿಯೊಬ್ಬರಿಗೂ ಹೊಸ ಕ್ಯಾರೆಕ್ಟರ್ ಆಗಿತ್ತು, ಹೊಸ ಥರ ಒಂದು ಕ್ಯಾರೆಕ್ಟರ್ನೇ ಕ್ರಿಯೇಟ್ ಆಗಿದ್ದು ಇಲ್ಲಿ. ಸೊ ಪ್ರತಿಯೊಬ್ಬರು ಒಂದು ಚಾಲೆಂಜ್ ಇಟ್ಕೊಂಡೆ ಮೈಂಡಲ್ಲಿ ಇಟ್ಕೊಂಡೇನೆ ಬಂದರು ಇಲ್ಲಿಗೆ. ಕತೆ ಎಲ್ಲ ಕೇಳಾದ್ಮೇಲೆ ಇಲ್ಲ ಇದು ಚೆನ್ನಾಗಿ ಬಂದಿದೆ, ಹೆಂಗೆ ಮಾಡ್ಬೋದು ಹಿಂಗೆ ಅಂತ. ಸೊ ಅದು ಎಲ್ಲ ಪ್ರಾಪರ್ ಟ್ರೈನಿಂಗ್ ಆಗಿ ಆ ಟ್ರೈನಿಂಗ್ ಎಫೆಕ್ಟ್ ಏನು ಅನ್ನೋದನ್ನ ನೀವು ಔಟ್ಪುಟ್ ಬಂದ್ಮೇಲೆ ನೋಡ್ತೀರಾ, ನೀವು ರಿಲೀಸ್ ಆದ್ಮೇಲೆ ನೋಡ್ತೀರಾ ಹೆಂಗೆ ಬಂದಿದೆ ಅಂತ. ಮೇಡಮ್, ನಿಮಗೆ ರಿಹರ್ಸಲ್ ಮಾಡಿಸಿದ್ರ ಅಥವಾ ಡೈರೆಕ್ಟಾಗಿ ಲೈವ್ ಲೊಕೇಶನ್ಗೆ ಕರ್ಕೊಂಡೋಗಿ ಶೂಟ್ಗೆ ಕ್ಯಾಮ್ರಾ ಇಟ್ಬಿಟ್ರ ಅಂತ? ಇಲ್ಲ, ಅಫ್ಕೋರ್ಸ್ ವರ್ಕ್ಶಾಪ್ ಅನ್ನೋದು ನಡೆದಿದೆ. ಬಿಕಾಸ್
24 ಅವರ್ಸಲ್ಲಿ ಶೂಟ್ ಮಾಡಿದ್ದೀವಿ ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು. 24 ಅವರ್ಸಲ್ಲಿ ನಾವು ಶೂಟ್ ಮಾಡಬೇಕು ಅಂದರೆ ಅದ್ರ ಹಿಂದೆ ಅಷ್ಟು ಪ್ರಿಪ್ರೇಷನ್ ಆಗಿರೋದಕ್ಕೆ ನಾವು 24 ಅವರ್ಸಲ್ಲಿ ಆ ಒಂದು ನಂಬಿಕೆ ಇಟ್ಕೊಂಡಿಲ್ಲ. ನಾವು ಇವತ್ತಿಗೆ ಈ ಟೈಮಿಗೆ ಶುರು ಮಾಡಿದ್ರೆ ನಾಳೆ ಈ ಟೈಮಿಗೆ ಮುಗಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವು ಮುಗಿಸಿದ್ದು. ಸೊ ಹಂಗೆ ಮುಗಿಸಿದ್ದೀವಿ ಅಂದರೆ ಅಫ್ಕೋರ್ಸ್ ನಾವು ಒಂದು ರಿಹರ್ಸಲ್ ಆಗಿರಲಿ, ವರ್ಕ್ಶಾಪ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿನೇ ನಾವು 24 ಅವರ್ಸಲ್ಲಿ ಮುಗಿಸಿದ್ದೀವಿ. ವರುಣ್ ಸರ್, ಸೀರಿಯಲ್ ಮಾಡಿದ್ರಿ, ಹಾಂ, ಇದು ಶಾರ್ಟ್ ಫಿಲಿಮು, ಏನು ವ್ಯತ್ಯಾಸ ಅನಿಸುತ್ತೆ? ಅವಾಗಲೇ ಹೇಳ್ದಲ್ಲ, ಸೀರಿಯಲಲ್ಲಿ ನಾನೊಬ್ಬ ಮನೆ ಮಗ ಆಗಿದ್ದೆ, ಒಬ್ಬ ಅಜ್ಜಿಗೆ ಮುದ್ದು ಮಗ ಆಗಿದ್ದೆ, ಮೊಮ್ಮಗ ಆಗಿದ್ದೆ. ಸೊ ಇದರಲ್ಲಿ ಒಂದು ಬೇರೆ ಶೇಡೇ ಇದೆ. ಆ ಲವ್ ಟ್ರ್ಯಾಕ್ ಬಿಟ್ಟು ಇದು ಬೇರೆ ಟ್ರ್ಯಾಕ್ ಇದೆ. ಅಲ್ಲಲ್ಲ, ಆ ಥರದಲ್ಲ ಪ್ರಶ್ನೆ. ಸೀರಿಯಲ್ ಶೂಟಿಂಗು, ಶಾರ್ಟ್ ಫಿಲ್ಮ್ ಶೂಟಿಂಗು ವ್ಯತ್ಯಾಸ ಕೇಳ್ತೀರಾ? ವ್ಯತ್ಯಾಸ ಒಂದೇ ಸರ್, ಅದ್ರಲ್ಲಿ ಬೇರೆ ಏನಿಲ್ಲ. ಅದ್ರಲ್ಲೂ ಕೂಡ ಕ್ಯಾಮ್ರಾಮೈನು, ಟೆಕ್ನಿಷಿಯನ್ಸ್, ಡೈರೆಕ್ಟರು, ಕೋ ಆರ್ಟಿಸ್ಟ್ಗಳೆಲ್ಲ ಇರ್ತಾರೆ. ಸೊ ಇದರಲ್ಲೂ ಹಂಗೆ ಇರ್ತಾರೆ. ಅದು ದೊಡ್ಡ ಸ್ಕೇಲಲ್ಲಿ ನಡೆಯುತ್ತೆ, ಸ್ಮಾಲ್ ಸ್ಕೇಲ್ ನಡೆಯುತ್ತೆ ಅಷ್ಟೇ. ಅದರಲ್ಲೂ ಟೈಮಿಂಗ್ಸು ಬೆಳಗ್ಗೆ 6 ಗಂಟೆಯಿಂದ ಒಂದು ನೈಟ್ ಒಂದು 11 o'clock 12 o'clock ಹೋಗಿರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಟೈಮ್ ಅಷ್ಟೇ, ಯಾಕಂದರೆ ಬೇಗ ಮುಗಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಎಕ್ಸ್ಟೆಂಡ್ ಆಗಿದೆ. ಸೇಮ್ ಇರುತ್ತೆ ಶೂಟಿಂಗ್ ಬಗ್ಗೆ. ಅಂತ ನೋಡಿದಾಗ ರೀಚ್ನೆಸ್ ಅಂತ ನೋಡಿದಾಗ ನೇಮು ಪೇಮು ರೀಚ್ನೆಸ್ ಅಂದರೆ ಇವಾಗ ಟೆಲಿವಿಷನ್ ಟಿವಿ ಎಲ್ಲರೂ ನೋಡ್ತಾರೆ. ಇವಾಗ ದೊಡ್ಡ ದೊಡ್ಡ ಅಂಕಲ್ ಆಗಿರ್ಬೋದು ಮತ್ತು ದೊಡ್ಡ ಆರ್ಟಿಸ್ಟ್ಗಳಾಗಿರ್ಬೋದು. ಸೊ ಟೆಲಿವಿಷನ್ ಅಂದರೆ ಎಲ್ಲರೂ ನೋಡ್ತಾರೆ. ಆದರೆ ಶಾರ್ಟ್ ಫಿಲಮ್ ಅಂದರೆ ಯಾರು ನೋಡಲ್ಲ. ಅದನ್ನು ನೋಡೋ ಥರ ನಾವು ಮಾಡಿದ್ದೀವಿ. ಕತೆ ಹೆಂಗೆ ಅಷ್ಟು ಚೆನ್ನಾಗಿದೆ. ಸೊ ನನ್ನ ಪ್ರಕಾರ ಇದು ಎಲ್ಲ ಕಡೆ ರೀಚ್ ಆಗುತ್ತೆ ಮತ್ತು ಎಲ್ರಿಗೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಇದರಿಂದ ನಮಗೊಂದು ದೊಡ್ಡ ಆಪರ್ಚುನಿಟಿಗಳು ಸಿಗ್ಬೋದು ಎಲ್ರಿಗೂ. ನೋಡುವ. ವರುಣ್ ಅವರದ್ದವರು ಬಿಗ್ ಬಾಸ್ಗೆ ಹೋಗ್ತಾರೆ, ಸೀರಿಯಲ್ಗಳು ಮಾಡ್ತಾ ಇದ್ದಾರೆ ಅಂತ. ಸಡನ್ ಆಗಿ ಶಾರ್ಟ್ ಫಿಲಿಮ್ ಅನ್ನೋದು ಈ ಟಾಪಿಕ್ ಯಾಕೆ? ಮೊದಲು ಮಾಡ್ತಿದ್ರಿ, ಸೀರಿಯಲ್ಗೆ ಬಂದ್ರೆ ಹೌದು, ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಹೈಪ್ ಇತ್ತು ಹೋದ ವರ್ಷದಿಂದ. ಮತ್ತೆ ಶಾರ್ಟ್ ಫಿಲ್ಮ್ ಯಾಕೆ? ಬಿಗ್ ಬಾಸ್ ಹೋಗ್ಬೇಕಂತ ಇತ್ತು, ನಂಗೆ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ನನಗೆ ಬೇರೆ ಬೇರೆ ನಂಗೆ ಕೆಲಸಗಳು, ನಂಗೆ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತಿದ್ದೀವಿ. ಸೊ ಅದರಲ್ಲಿ ಬ್ಯುಸಿ ಆಗಿದೆ. ಸೊ ಅದಕ್ಕೆ ಹೋಗೋಕ್ಕಾಗಿಲ್ಲ ಬಿಗ್ ಬಾಸ್ಗೆ. ಮತ್ತು ಶಾರ್ಟ್ ಫಿಲಮ್ಸ್ ಏನಕ್ಕೆ ಬಂದೆ ಅಂದರೆ ಸುಮ್ಮನೆ ಕೂತ್ಕೊಂಬಾರ್ದು ಮನೇಲಿ ಅಂತ. ಏನೋ ಒಂದು ಕೆಲಸ ಮಾಡ್ತಾ ಇರ್ಬೇಕು ಜೀವನದಲ್ಲಿ. ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆ ಥರ ಅಷ್ಟು ಹಿಡ್ದೋಗ್ಬಿಡ್ತೀನಿ ನಾನು. ಹರಿಯ ನೀರು ಹರಿತಾ ಇರ್ಬೇಕು ನೀರು. ಅದು ಚಿಕ್ಕದಾಗಿರಲಿ, ದೊಡ್ಡದಾಗಿರಲಿ, ಇಲ್ಲ ಅತಿ ದೊಡ್ಡದಾಗಿರಲಿ, ಕೆಲಸ ಮಾಡಬೇಕು ಅನ್ನೋ ನನಗೆ. ಇದು ಶಾರ್ಟ್ ಫಿಲಮ್ ಅಂದರೆ ಏನಿದು ದೊಡ್ಡ ಫಿಲಮ್ ಥರ ಅಲ್ಲ. ಇದು ಬರೀ ಇಷ್ಟು ಅಂತ ಅನ್ಕೊಳ್ಳೋಕೆ ಯಾವತ್ತೂ ಹೋಗ್ಬಿಡಿ. ಇದರಲ್ಲೂ ನಾವು ಎಷ್ಟು ಕಷ್ಟಪಡ್ತೀವಿ ದೊಡ್ಡ ಫಿಲಮ್ ಮಾಡೋದಕ್ಕೆ, ಇದರಲ್ಲೂ ಅಷ್ಟೇ ಕಷ್ಟಪಟ್ಟು ಮಾಡ್ತೀವಿ, ಅಷ್ಟೇ ಡೆಡಿಕೇಶನ್ ಆಗಿ ಮಾಡ್ತೀವಿ. ಶಾರ್ಟ್ ಫಿಲಮ್ನ ಯಾರು ಕೀಳೇ ನೋಡಬೇಡಿ ಅಷ್ಟೇ. ಶಾರ್ಟ್ ಫಿಲ್ಮ್ ಅನ್ನೋದು ಬಿಗ್ ಫಿಲಿನ ಒಂದು ಟ್ರೈಲರ್ ತುಳ್ಕೊನೋ ರೀತಿ. ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಅಲ್ಲಿ ಡಬಲ್ ಅಚ್ಚುಕಟ್ಟಾಗಿ ಮಾಡ್ತೀವಿ ಅನ್ನೋದು ಒಂದು ಇರುತ್ತೆ. ಹೌದು. ಫಿಲಿಮ್ ಏನಾದರೂ ಆಫರ್ ಅದು ಹೇಳ್ತೀನಿ ಸರ್, ಸದ್ಯದಲ್ಲೇ ಅಪ್ಡೇಟ್ ಇವಾಗ ಬೇಡ. ಇದರಲ್ಲಿ ಬರೀ ಕೇಸ್ ನಂಬರ್ 401 ಬಗ್ಗೆ ಮಾತ್ರ ಮಾತಾಡೋಣ. ನೆಕ್ಸ್ಟ್ ಅಪ್ಡೇಟ್ ನಾನು ಖಂಡಿತ ಕೊಡ್ತೀನಿ, ಕರ್ಕೊಂಡು ಕೊಡ್ತೀನಿ. ಓಕೆ, ನೀವು ಭಾಳಷ್ಟು ಹೇಳ್ತಾ ಇದ್ದೀರಾ, ಡಿಫ್ರೆಂಟ್ ಆಗಿ ಮಾಡಿದ್ರೆ ನೋಡಿದ ಮೇಲೆ ಏನಂತ ಹೇಳ್ಬೋದು ಅಂತ? ಅಂದರೆ ನೋಡಿದವ್ರು ಏನಂತಾರೆ ಈ ಸಿನಿಮಾ ನೋಡಿದ್ರೆ? ವಾವ್, ಈ ಥರನೂ ಒಂದು ಇದೆಯಾ, ಹಿಂಗೂ ಒಂದು ಮಾಡ್ಬೋದಾ, ಟಾಪಿಕ್ ಈ ಥರನೂ ಒಂದು ಸ್ಟೋರಿ ಬರಿಬೋದಾ ಅನ್ನೋ ಒಂದು ಥಾಟ್ ಎಲ್ರಿಗೂ ಬರುತ್ತೆ. ನೆಕ್ಸ್ಟ್ ಏನಾಗ್ಬೋದು ಅಂತಲೂ ಬರುತ್ತೆ. ಓಕೆ, ಇದ್ರದ್ದು ಏನು ಅಪ್ಡೇಟ್ ಬಿಟ್ಟಿಲ್ಲ ಅಂತ ನನಗೆ ಗೊತ್ತಾಯಿತು. ಅಪ್ಡೇಟ್ ಇನ್ನೂ ಏನು ಬಿಟ್ಟಿಲ್ಲ, ಯಾಕಂದರೆ ಇನ್ನೂ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ಇವಾಗ ಕಂಪ್ಲೀಟ್ ಆಗಿದೆ, ಡಬ್ಬಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಅದು ಮ್ಯೂಸಿಕ್ಕು ಮತ್ತು DA ಆಗ್ತಿದೆ. ಅದಾಗಿದ ತಕ್ಷಣ ಅಪ್ಡೇಟ್ ಖಂಡಿತ ಕೊಡ್ತೀವಿ. ಪವಿತ್ರ ಮೇಡಮ್, ಇದು ಮೊದಲನೇದ ಅಥವಾ ಏನಾದರೂ ಬೇರೆ ಮಾಡಿದ್ದೀರಾ ಅಂತ? ಫಸ್ಟ್ ಅನುಭವ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಾನು ಫಸ್ಟ್ ಮೂವಿ ಆಗಿ ಬೇರೆ ಕಡೆ ಎಲ್ಲಾದರೂ ಹೊರಗಡೆ ಮಾಡಿದ್ದಿದ್ರೆ, ಹೊಸ ಜಾಗ, ಹೊಸ ಟೆಕ್ನಿಷಿಯನ್ಸ್ ಇಲ್ಲ ಡೈರೆಕ್ಟರ್ ಆಗಿದ್ದಿದ್ರೆ ಮೇ ಬಿ ಸ್ವಲ್ಪ ಕಷ್ಟ ಆಗ್ತಿತ್ತು ಅನಿಸುತ್ತೆ. ಬಟ್ ಆದರೆ ಡೈರೆಕ್ಟರ್ ಫ್ರೆಂಡ್ಲಿ ಇರೋದ್ರಿಂದ, ಫಸ್ಟಿಂದ ಫ್ರೆಂಡ್ ಆಗಿರೋದ್ರಿಂದ, ಮತ್ತು ಕೀರ್ತಿ ಅವರು ಮುಂಚೆನೇ ಗೊತ್ತಿರೋದ್ರಿಂದ, ಇವನ್ ವರುಣ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಇತ್ತು ಹೇಗಿರ್ತಾರೆ ಆನ್ ಸೆಟ್ ಅಂತ. ಬಟ್ ಅವರು ತುಂಬ ಫ್ರೆಂಡ್ಲಿ ಇದ್ದರು. ಆ್ಯಕ್ಚುಲಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಫ್ರೆಂಡ್ಲಿ ಆಗಿದ್ದರು. ಸೊ ಕಷ್ಟ ಆಗಲಿಲ್ಲ, ತುಂಬ ಚೆನ್ನಾಗಿತ್ತು ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದು. ವಿಜಯ್ ಸರ್, ನೀವು ಸರ್ ಹೇಳಿ. ಇದಕ್ಕಿಂತ ಮುಂಚೆ ಮೊದಲು ಮಾಡಿದ್ರೆ ಇಲ್ಲಿ ಯಾವಾಗಲೂ ಸಸ್ಪೆನ್ಸ್ ಮಾಡಿಕೊಂಡೆ ಇದರಲ್ಲೇ ಸಸ್ಪೆನ್ಸ್ ಇರಲಿ ಅಂತೇಳಿ ಹೋಗ್ತಾ ಇದ್ದೀರಾ? ಇಲ್ಲ ಸರ್, ಮೊದಲು 2020 ಶುರು ಮಾಡಿದ ಜರ್ನಿ ನಾನು. ಅವಾಗ ನಮ್ಗೆ ಗೊತ್ತಿರೋರು ಡಿಂಗ್ರಿ ನರೇಶ್ ಅಂತ ಇದ್ರು. ಸೊ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟ್ ಆಗಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದು. ಅವಾಗ ಶಾರ್ಟ್ ಮೂವಿಯಲ್ಲಿ ಮಾಡ್ತಿದ್ದೆ. ಸೊ ಅವಾಗಿಂದ ಮಾಡ್ತಾ ಶಾರ್ಟ್ ಮೂವೀಸ್ ಮಾಡ್ಕೊಂಡ್ಬಂದು ಜೂನಿಯರ್ ಆರ್ಟಿಸ್ಟ್ ಆಗಿಬಿಟ್ಟು ಮೂವಿಗಳಿಗೆ ಹೋಗಿ ಮಾಡ್ಕೊಂಡ್ಬಂದೆ. ಸೊ ಅವಾಗ ಧನುಬ್ರು ಹೇಳ್ದಾಗ ಈ ಥರ ಒಂದು ಕಾನ್ಸೆಪ್ಟ್ ಐತೆ ಮಾಡೋಣ ಅಂದಾಗ, ಸರಿ ಮಾಡೋಣ ಖಂಡಿತ ಅಂದ್ಬಿಟ್ಟು ನಾನು ಏನೋ ಸ್ಟೋರಿ ಕೇಳೋಕೆ ಹೋಗಿಲ್ಲ, ಯಾವ ಥರ ಇದೆ, ಹೆಂಗಿದೆ ಅಂತ ನಡೀತಿದೆ ಅಂತ. ಸೊ ಜಸ್ಟ್ ಓಕೆ ಮಾಡೋಣ ಅಂದ್ಬಿಟ್ಟು ಅದ್ರ ಜೊತೆ ಒಪ್ಕೊಂಡು ಶೂಟ್ ಎಲ್ಲ ಮುಗಿಸಿದ್ದೀವಿ. ಚೆನ್ನಾಗಿ ಬಂದಿದೆ. ರಿಲೀಸ್ ಆದಮೇಲೆ ನೋಡಿ ಸಕ್ಕತ್ತಾಗಿ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು. ನಿರ್ದೇಶಕರು ಸರ್, ಕಿರುಚಿತ್ರ ಮಾಡಿದ್ರಿ, ಪ್ಲ್ಯಾನ್ ಯಾವ್ದಾರು ಬಿಗ್ ಮೂವಿ? ಸರ್ ಆ್ಯಕ್ಚುಲಿ ನಂದು ಇದು ಜರ್ನಿ ಬಂದು ಇದೇ ಫಸ್ಟ್ ಅಲ್ಲ ನಂದು. ಆ್ಯಕ್ಚುಲಿ ಶಾರ್ಟ್ ಮೂವಿ ಏನದು ನನ್ನ ಬೇರೆ ಬೇರೆ ಮೂವಿಗಳು ನಾನು ಆಲ್ರೆಡಿ ವರ್ಕ್ ಮಾಡ್ತಿದ್ದೀನಿ ಅಸೋಸಿಯೇಟ್ ಆಗಿ. ರಾಮರಸ ಅಂತ ಒಂದು ಚಿತ್ರ ಬರ್ತಾ ಇದೆ ಇಷ್ಟಲ್ಲೇ. ಸೊ ಅದ್ರಲ್ಲಿ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ಇನ್ನ ಬೇರೆ ಅಂದ್ರೆ ನಾನು ಅಲ್ಲಿ ಜೊತೆಗೆ ಇದೊಂದು ನಾನು ಮಾಡಬೇಕು ಅಂದ್ಬಿಟ್ಟು ಈ ಒಂದು ಶಾರ್ಟ್ ಫಿಲಮ್ ಇದಕ್ಕೆ ಬರಬೇಕು ಅಂದ್ಬಿಟ್ಟು ಬಂದಿದ್ದು ನಾನು ಆ್ಯಕ್ಚುಲ್ ಆಗಿ. ಸೊ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಸರ್. ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಆಗ್ತಾಯಿದೆ ಸರ್ ಇದ್ರಲ್ಲ, ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಓನ್ಲಿ ಡೈರೆಕ್ಷನ್ ಫೋಕಸ್? ಹಾಂ ಸರ್, ಖಂಡಿತ. ಡೈರೆಕ್ಟರ್ ಆಗಬೇಕು ಅಂತಲೇ ಕನಸಿರೋದು, ಡೈರೆಕ್ಟರ್ ಆ ಒಂದು ಇದರಲ್ಲೇ ಇದ್ದೀನಿ. ಬಿಗ್ ಡ್ರೀಮ್ ಇಂಥ ಹೀರೋಗೆ ಇವ್ರಿಗೆ ಕತೆ ಮಾಡಬೇಕು ಇವ್ರಿಗೆ ಆ ಥರ ಅನ್ಕೊಂಡಿದ್ದವ್ರು ಇವತ್ತಿಗಿಲ್ಲ ಸರ್, ನಮ್ಮ ದುರದೃಷ್ಟ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಬೇರೆ ಆ ಥರ ಮಾಡಬೇಕು ಬೇರೆ ಅದೇ ಸರ್. ಅಫ್ಕೋರ್ಸ್ ಇನ್ಯಾರು ನಮ್ಗಳು ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋ ಶಿವಣ್ಣ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು. ಸೊ ಇವ್ರುಗಳನ್ನ ಮೈಂಡಲ್ಲಿ ಇಟ್ಕೊಂಡು ನೋಡೋಣ ಸರ್, ಆದಷ್ಟು ಬೇಗ ಅದು ಆಗತ್ತೆ. ಕತೆಗಳು ಬರೆದಿಟ್ಕೊಂಡಿದ್ದೀರಾ ಅಥವಾ ಒಂದೊಂದಾಗಿ? ತುಂಬ ಇದಾವೆ ಸರ್, ಇದೆ. ಆ ಥರ ಯಾವುದನ್ನು ಸುಮ್ಮನೆ ಅನ್ಪ್ಲಾನ್ಡ್ ಆಗಿ ಯಾವುದಕ್ಕೂ ಹೋಗಲ್ಲ ನಾವು. ಎಲ್ಲಾನು ರೆಡಿ ಇರ್ತವೆ. ಒಂದು ರೈಟ್ ಟೈಮು, ರೈಟ್ ಪ್ಲಾಟ್ಫಾರ್ಮ್ ಅಥವಾ ರೈಟ್ ಎಲ್ಲ ಒಂದು ಕುಡ್ಕೊಂಬರ್ಬೇಕಲ್ಲ. ಸೊ ನಾವು ಅರ್ಜೆಂಟಲ್ಲಿ ಹೋಗೋಕ್ಕಾಗೋದಿಲ್ಲ, ಪ್ರತಿಯೊಂದು ಕುಡ್ಕೊಂಬರ್ಬೇಕು. ಅದಕ್ಕೆ ಶಶಾಂಕ್ ಸರ್ ಗೊತ್ತಾ ನಿಮ್ಗೆ ಡೈರೆಕ್ಟ್ರು? ಹೌದು. ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಒಬ್ಬ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಗೆ ಬರಬೇಕಾದ್ರೆ ಎಲ್ಲ ರೀತಿಯ ಕೆಲಸ ಗೊತ್ತಿರಬೇಕು. ಹೌದು. ನಿಮ್ಗೆ ಯಾವ್ಯಾವ್ದು ಗೊತ್ತಿದೆ ಅಂತ? ಡೈರೆಕ್ಷನ್ ಒಂದೇನಾ ಅಥವಾ ಟೆಕ್ನಿಕಲಿ ಎಡಿಟಿಂಗ್? ನಾನು ಟೆಕ್ನಿಕಲಿ ಕೂಡ ವರ್ಕ್ ಮಾಡಿದ್ದೀನಿ, ಕ್ಯಾಮ್ರಾ ಟೀಮಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ, ಲೈಟಿಂಗಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಸೊ ನಾನು ಅಲ್ಲಿಗೆ ಏನೇನು ಬೇಕು ಎಲ್ಲಾದ್ರ ಬಗ್ಗೆ ನೋಡಿದೆ ಸರ್. ಯಾಕಂದ್ರೆ ಅಂದರೆ ಎಲ್ಲಾನು ಕಲಿತಾ ಇದ್ದೀನಿ. ನಾಲೆಡ್ಜ್ ಇದೆ ಅಂದರೆ ತಪ್ಪಾಗತ್ತೆ, ಬಟ್ ಎಲ್ಲಾನು ಕಲಿತಾ ಇದ್ದೀನಿ. ಯಾಕಂದ್ರೆ ಮೇನ್ ಮೇಕರ್ ನೀವಾಗಿರ್ತೀರಿ ಫಸ್ಟ್. ಹೌದು, 100%. ಯಾಕಂದ್ರೆ ಇದ್ರ ರೈಟ್ ಇದ್ರ ರಾಂಗ್ ಅನ್ನೋದು ಡಿಸಿಷನ್ ಮಾಡೋಕ್ಕೆ ನಿಮ್ಮಲ್ಲಿ ಕೈಲಿರುತ್ತೆ. ಆಮೇಲೆ ಅವರೆಲ್ಲ ನೋಡ್ತಾರೆ. ಡೈರೆಕ್ಟ್ರಿಗೆ ಅಪೋಸಿಟ್ ಆಗಿ ಹೋಗೋಕ್ಕಾಗಲ್ಲ ಅವ್ರು. ಹೌದು. ಯಾಕಂದ್ರೆ ಫಸ್ಟ್ ಮೇನ್ ಪಿಲ್ಲರ್ ನೀವು ನಿಂತ್ಕೊಳ್ಳೋ. ಹೌದು. ರೈಟ್ ರಾಂಗ್ ಅನ್ನೋ ಒಂದು ಎಲಿಜಿಬಿಲಿಟಿ ಎಲ್ಲ ಕಡೆ ಇದೆಯಾ ಅಂತ? ಹೌದು ಸರ್, 100% ಇದೆ. ಆ ಒಂದು ಮೋಸ್ಟ್ ಪ್ರಾಬಬ್ಲಿ ಆ ಒಂದು ಮೆಚುರಿಟಿ ಅಥವಾ ಒಂದು ಕಲಿಕೆ ಅಥವಾ ಫಿಲಮಲ್ಲಿ ನಾನು ಏನೇನು ಕಲ್ತಿದ್ದೀನಿ ಅನ್ನೋದನ್ನ ನೀವು ಈ ಇದರಲ್ಲಿ ನೋಡ್ತೀರಾ. ಕೇಸ್ ನಂಬರ್ 47 ಏನಕ್ಕೆ ಇವ್ರು ಇಷ್ಟೆಲ್ಲ ಮಾತಾಡಿದ್ದಾರೆ ಅಂದ್ರೆ, ಈ ಒಂದು ಶಾರ್ಟ್ ಫಿಲಮ್ ಬಗ್ಗೆ ಯಾಕೆ ಇಷ್ಟು ಒತ್ತು ಕೊಟ್ಟು ಮಾತಾಡ್ತಿದ್ದಾರೆ ಅನ್ನೋದು ನೀವು ಒಂದ್ಸಲಿ ಅದು ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ಇದು. ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಯೂಟ್ಯೂಬಲ್ಲಿ ಬಿಟ್ಬಿಡ್ತಾರೆ. ಇಂಟರ್ವ್ಯೂಗಳು ಒಂದು ರೀತಿಯ ಪ್ರಮೋಷನ್, ಅವ್ರಿವ್ರಿಗೆ ಗೊತ್ತಾಗ್ಲಿ ಅನ್ನೋ ಒಂದು ಮನಸ್ಥಿತಿ ಅಲ್ಲ. ಒಂದು ರೀತಿಯಲ್ಲಿ ಒಳ್ಳೇದು ಅನಿಸುತ್ತೆ. ಮಾಡ್ಬೇಕಂತೇಳಿ ಯಾಕೆ ಅನಿಸ್ತೀನಿ? ಕಂಟೆಂಟ್ ರೀಚ್ ಆಗಲಿ ಅಂತೇಳಿ ಮಾಡಿಸ್ತಾ ಇದ್ದೀರಾ ಅಥವಾ ಬೆಟರ್ ಆಗಿ ಮಾಡಿದೀವಿ ಅನ್ನೋ ಹೆಮ್ಮೆ, ಪ್ರೌಡ್ ಫೀಲ್ ಇದೆಯಾ? ಅದೇನಾಗತ್ತೆ ಗೊತ್ತಾ ಸರ್, ಅಟ್ ಲಾಸ್ಟ್ ಏನಂದ್ರೆ ನಾವು ಎಷ್ಟೇ ಕಷ್ಟಪಟ್ಟು ಮಾಡಿ ಏನೇ ಮಾಡಿದ್ರು ಕೂಡ ಅದು ಜನಗಳಿಗೆ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಒಂದು ವಿಡಿಯೋ ಆಗ್ಬಿಡುತ್ತೆ ಅಷ್ಟೇ. ಅದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಹಾರ್ಡ್ ಡಿಸ್ಕಲ್ಲಿ ಒಂದು ಸ್ಟೋರೇಜ್ ಆಗಿರೋ ಫುಟೇಜ್ ಆಗ್ಬಿಡುತ್ತೆ ಅಷ್ಟೇ ಅದು. ಸೊ ಅದಕ್ಕೆ ಈ ಒಂದು ಪ್ರಯತ್ನ ಮಾಡಿದ್ದು. ಇಲ್ಲ, ಈ ಥರ ಒಂದು ಇಂಟರ್ವ್ಯೂ ಒಂದು ಇದು ಮಾಡಿ ಜನಗಳಿಗೆ ಆದಷ್ಟು ರೀಚ್ ಆಗೋಣ, ಗೊತ್ತಾಗಲಿ ಜನಗಳಿಗೆ ಈ ಥರ ಒಂದು ಬರ್ತಾ ಇದೆ ನೋಡಲಿ ಅನ್ನೋದಕ್ಕೊಂದು. ಓಕೆ. ವರುಣ್ ಆರಾಧ್ಯ ನೆಕ್ಸ್ಟ್ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದರೆ ಹೋಗ್ತಾರಾ? ಖಂಡಿತ ಸರ್, ಯಾರು ಮಿಸ್ ಮಾಡ್ತಾರೆ? ಆಫರ್ ಹೋದ್ಸಲಿ ಬಂದಿದ್ದಾರೆ, ನಂಗೆ ಬೇರೆ ಕೆಲಸಗಳ ಕಾರಣಗಳಿಂದ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಫ್ರೀ ಮಾಡಿಕೊಂಡು ಬಂದರೆ ಹೋಗುವ. ಅನ್ಫಾರ್ಚುನೇಟ್ ಸುದೀಪ್ ಸರ್ ಬೇರೆ ನೆಕ್ಸ್ಟ್ ವರ್ಷ ಮಾಡ್ತಿಲ್ಲ ಅಂತ ಹೇಳಿದ್ರು. ಅದೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಬೇಜಾರಿದೆ. ಯಾಕಂದರೆ ಅವ್ರ ಮುಖಾಂತರ ನಾನು ಸ್ಟೇಜ್ ಮೇಲೆ ಕಾಣಿಸ್ಕೊಂಡ್ರೆ, ಅವ್ರ ಜೊತೆ ಒಂದು ಸ್ಕ್ರೀನಲ್ಲಿ ಕಾಣಿಸ್ಕೊಂಡ್ರೆ ಅದೇ ಖುಷಿ ಅಲ್ವ ಎಲ್ರಿಗೂ. ಅದೊಂದು ಸ್ವಲ್ಪ ಬೇಜಾರಿದೆ. ನೋಡುವ, ಬಂದರೆ ಪಕ್ಕ. ಸುದೀಪ್ ಸರ್ ಇರಬೇಕಿತ್ತು. ಅವರೆಲ್ಲ ನಮ್ಮ ಚಿಕ್ಕ ವಯಸ್ಸಿನ ಡ್ರೀಮ್. ಅವ್ರ ಜೊತೆ ನೀವು ಫೋಟೋ ತೊಗೊಬೇಕು, ಅಥವಾ ಮಾತಾಡಿಸ್ಬೇಕು, ಹಗ್ ಮಾಡಬೇಕು, ಶೇಕ್ ಹ್ಯಾಂಡ್ ಬಿಡಬೇಕು ಅಂತೆಲ್ಲ ಮಾತಾಡಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಭಾಗ್ಯ ನಮಗೆ. ಅವರೇ ಇಲ್ಲ ಅಂದಮೇಲೆ ಮಾಡೋದಕ್ಕಾಗಲ್ಲ. ಬಿಗ್ ಬಾಸ್ ನನ್ನ ಪ್ರಕಾರ ಸುದೀಪ್ ಸರ್ ಇಲ್ಲ, ನಾನೇ ಬಿಗ್ ಬಾಸ್ ನೋಡಲ್ಲ. ಅವರಿದ್ದೇ ನೋಡೋದು ನಾನು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನೋಡ್ತಿರೋದೇ ಸುದೀಪ್ ಸರ್ ಇದ್ದಾರೆ ಅಂತ ಅಷ್ಟೇ. ವೀಕೆಂಡ್ ವಿತ್ ಸರಿ ಏನಂತಾರೆ ವಾರದ ಕತೆ ಕಿಚನ್ ಜೊತೆ ಅದೊಂದೇ ನೋಡೋದು ನಾನು. ಫುಲ್ ಬಿಗ್ ಬಾಸ್ ನೋಡೋಣ ನಾನು, ಸ್ಯಾಟರ್ಡೆ ಸಂಡೇ ಅಷ್ಟೇ ನೋಡೋದು. ಓಕೆ. ಈ ಕೇಸ್ ನಂಬರ್ 401 ನೆಕ್ಸ್ಟ್ ಯಾವ ಡೇಟಿಗೆ ಬರುತ್ತೆ ಅನ್ನೋದೊಂದು ಅಂದರೆ ಡೈರೆಕ್ಟರ್ ಸರ್ Feb 7th ಬರುತ್ತೆ ಅಂತ ಹೇಳ್ತಿದ್ದಾರೆ. Feb 7. Feb 7th ಅವಾಗ ಬರುತ್ತೆ ಪಕ್ಕ. Feb 7 ಪಕ್ಕ ಬರುತ್ತೆ, 100% ಬರುತ್ತೆ. ಬಂದಿಲ್ಲ ಅಂದರೆ ಡೈರೆಕ್ಟರ್ ನಂಬರ್ ಹಾಕ್ತೀನಿ, ಫೋನ್ ಹಾಕಿ ಹೇಳಿ. ಎಲ್ಲಿ ಅಪ್ಡೇಟ್ ಸಿಗುತ್ತೆ ಅದ್ರದ್ದು? ಇಲ್ಲ, ಮೋಸ್ಟ್ಲಿ ನಾನು ಅಪ್ಡೇಟ್ ನಾನೇ ಕೊಡ್ತೀನಿ. ಯಾರು ಕೊಡ್ತಾರೆ ಅದನ್ನ ಹೇಳಿ. Feb 7 ಬಂದಿಲ್ಲ ಅಂತಂದ್ರೆ ಡೈರೆಕ್ಟರ್ ನಂಬರ್ ಹಾಕಿರ್ತೀನಿ, ಫೋನ್ ಹಾಕಿ ಕೇಳಿ ಯಾಕೆ ಬಂದಿಲ್ಲ, ಎಲ್ಲರೂ ಕೇಳಿ ಅಷ್ಟೇ. ಹೇಳಿ ನೇರವಾಗಿ ಎಲ್ಲಿ ಅಪ್ಡೇಟ್ ಸಿಗುತ್ತೆ? ನನ್ನ ಯೂಟ್ಯೂಬ್ ಚಾನಲ್, ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಸಿಗುತ್ತೆ. ಅಫಿಷಿಯಲ್ ಆಗಿ ನಾವೇನೇ ಅಪ್ಡೇಟ್ ಕೊಡ್ತೀವಿ. ಮತ್ತು ಅವ್ರದ್ದು ನಮ್ಮ ಔಗಾದ ಫಿಲಮ್ಸ್ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅದು ಫಾಲೋ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಿಮ್ಗೆ ಎಲ್ಲ ಅಪ್ಡೇಟ್ ಸಿಗ್ತಿರುತ್ತೆ. ಮತ್ತು ನಮ್ಮ ಮೇಕಿಂಗ್ ಆಗಿರ್ಬೋದು, ನಮ್ಮ BTS ಆಗಿರ್ಬೋದು, ಅದರಲ್ಲೆಲ್ಲ ಬರ್ತಾ ಇರುತ್ತೆ. ನೋಡಿ ಇಷ್ಟ. ನೋಡುವಂಥ ವೀಕ್ಷಕರಿಗೆ ಹುಡುಗರು ಹೇಳೋದಕ್ಕಿಂತ ಹುಡುಗಿರು ಹೇಳಿದ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿ. ಹುಡುಗಿರು ಹೇಳಿ ಮೇಡಮ್, ಏನು ಹೇಳಬೇಕಿತ್ತು ಸರ್? ಕೇಸ್ ನಂಬರ್ 401 ಯಾವಾಗ ಬರುತ್ತೆ, ಯಾವ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ, ಎಲ್ಲಿ ಅಪ್ಡೇಟ್ ಸಿಗುತ್ತೆ? ಕೇಸ್ ನಂಬರ್ 401 ನಮ್ಮ ಡೈರೆಕ್ಟರ್ ನಮ್ಗೆ ಇವಾಗ ಹೇಳಿದ್ದಾರೆ. February 7th ರಿಲೀಸ್ ಆಗುತ್ತೆ 100%.
ಅದರ ಅಪ್ಡೇಟ್ಸ್ ನಮ್ಮ ಎಲ್ಲರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಮೇಯ್ನ್ ಆಗಿ ನಮ್ಮ ಕೇಸ್ ನಂಬರ್ 401 BTS ಆಗಿರಲಿ, ಮೇಕಿಂಗ್ ಆಗಿರಲಿ, ಏನೇ ಆಗಿರಲಿ ಅದೆಲ್ಲ ನಮ್ಮ ಔಗಾದ ಫಿಲಮ್ಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ. ಎಲ್ಲರೂ ಅಲ್ಲಿ ಹೋಗಿ ನೋಡಿ ಇಷ್ಟಪಡಿ ಆ್ಯಂಡ್ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಎಸ್ ಪವಿತ್ರ ನೀವು ಹೇಳಿ ಅದರ ಅಪ್ಡೇಟ್ನೇ ಹೇಳಿ. ಅದನ್ನ ಇವಾಗ Same ಜಸ್ಟ್ ಅಂತ ಅನ್ಬೇಡಿ, same ಅಂತ ಅನ್ಬೇಡಿ. ಇಲ್ಲ, ಇವಾಗ್ಲೇ ನಮಗೂ ಜಸ್ಟ್ ಗೊತ್ತಾಯಿದ್ದು Feb 7th ರಿಲೀಸ್ ಲಾಂಚ್ ಮಾಡ್ತಾರೆ ಅಂತ. Feb 7th ಪಕ್ಕ ತಾನೇ ನಿಮ್ಮಲ್ಲಿ ಕನ್ಫ್ಯೂಸ್ ಇಲ್ಲ ತಾನೇ? ಇಲ್ಲ ಡೈರೆಕ್ಟರ್ ಹೇಳೋದು ಇಲ್ಲೇ ರಿವೀಲ್ ಮಾಡಿಬಿಟ್ರ? ಈಗ ಜಸ್ಟ್ ರಿವೀಲ್ ಮಾಡಿದ್ದು ಅದಕ್ಕೋಸ್ಕರ. ಡೈರೆಕ್ಟರ್ ಹೇಳ್ತಿರೋದ್ರಿಂದ 100% ಶ್ಯೂರ್ ಇರುತ್ತೆ, ಯಾಕಂದರೆ ಅವರೇ ಅಲ್ವಾ ಮಾಡ್ತಾ ಇರೋದು. ಸೊ ಅದರಿಂದ 100% ಬಂದೇ ಬರುತ್ತೆ. ಸೊ ನಿಮಗೆಲ್ಲ ಅಪ್ಡೇಟ್ಸ್ ಬೇಕು ಅಂದರೆ BTS ಇಲ್ಲ ಅಂದರೆ ಏನು ಮೇಕಿಂಗ್ ವಿಡಿಯೋಸ್ ನೋಡಬೇಕು ಅಂದರೆ ಔಗಾದ ಫಿಲಮ್ಸ್ ಪೇಜ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೊ ಅದರಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಇವನ್ ನಿಮಗೆ ವರುಣಾರಾಧ್ಯ ಮತ್ತು ಕೀರ್ತಿ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ. ಎಸ್ ವಿಜಯ್ ಸರ್, ಇದನ್ನು ಸಸ್ಪೆನ್ಸ್ ಸರ್? ಇಲ್ಲ ಸರ್, ಇದು ಇಲ್ಲ. ಆಳು 1 2 3 4 ಜನ ಎಲ್ಲ ಹೇಳಿದ್ದಾರೆ. ನಾನು ಮತ್ತೆ ಅದೇ ಕಂಟಿನ್ಯೂ ಮಾಡಿದ್ರೆ ನೀವು ಅಪ್ಡೇಟ್ ಕೊಡಲ್ವಾ? ಕೊಡ್ತೀನಲ್ಲ ಖಂಡಿತ. ನಿಮ್ಮ ಫಾಲೋವರ್ಸ್ಗೆ ನಮ್ಗೆ ಏನಿದ್ದಾರೆ ಸರ್ ಫಾಲೋವಿಂಗ್ ಸರ್. ಇವರು ಒಬ್ರು ಇದ್ರು ಫಾಲೋವರ್ಸ್ ರೀ, ಒಬ್ರು ಇದ್ರು ಫಾಲೋವರ್ಸ್. ಖಂಡಿತ ಹಂಗಂದ್ರೆ 1000 ಜನ ಇದ್ದಾರೆ ಸರ್. ಖುಷಿ ಪಡ್ಬೇಕು ಅಷ್ಟು ಜನ follow ಮಾಡ್ತಾರಲ್ವಾ ಅಂತ. ಹೌದು. ಇಲ್ಲ ಫೆಬ್ರವರಿ 7th ಅಲ್ವಾ? ಫೆಬ್ರವರಿ 7th ಗುರು ಗೊತ್ತಿಲ್ಲ, ಅವ್ರು ಇವಾಗ ಹೇಳಿದ್ರೆ ಸಡನ್ ಆಗಿ ಇಲ್ಲೇ ರಿವೀಲ್ ಮಾಡಿದ್ದಾರೆ. ಸಡನ್ ಆಗಿ ಹೇಳಿದ್ದಾರೆ. ಇನ್ನು ಟ್ರೈಲರು 28 ಈ ತಿಂಗಳು. ಟ್ರೈಲರ್ ಬೇರೆ ಇದೆಯಾ? ಹೌದು, ಸೂಪರ್. ಟೀಸರ್ ಇದೆ. ಈ ತಿಂಗಳು 28ಕ್ಕೆ ರಿಲೀಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ರದ್ದು ಸ್ಟೋರಿ ಇನ್ಸ್ಟಾ ಸ್ಟೋರಿಯಲ್ಲಿ ನೋಡ್ಬೋದು ನೀವು, ಹಾಗೂ ಯೂಟ್ಯೂಬಲ್ಲಿ ಬಿಡ್ತಿರಲ್ಲ, ಯೂಟ್ಯೂಬಲ್ಲಿ ನೋಡ್ಬೋದು ಸರ್. ನೋಡಿ ಟೀಸರ್ ಬಗ್ಗೆ ನೋಡಿ, ಯೂಟ್ಯೂಬಲ್ಲಿ ಬಿಡ. ಟೀಸರ್ ಬಗ್ಗೆ ನೀವು ಯಾರು ಹೇಳಿಲ್ಲ, ಅವರು ಸಸ್ಪೆನ್ಸ್ ಬಿಟ್ಟು ಕೊಟ್ರು. ಹೇಳಕ್ಕಾಗಲ್ಲ, ಬಟ್ ಟೀಸರ್ 28 ಬರುತ್ತೆ ಪಕ್ಕ 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 ನಂಬರ್. ನಿಮ್ಮ ಅಪ್ಡೇಟ್ ನಿಮ್ಮ ಪೇಜನ್ನು ಫಾಲೋ ಮಾಡ್ತೀನಿ ನಾನು, ಖಂಡಿತ. ನೀವೇ ಕೊಡ್ಬೇಕು. KA_04_ ವಿಜಯ್ ಅಂತ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ದಯವಿಟ್ಟು. ಓಕೆ ಸರ್, ನಿರ್ದೇಶಕ ಸರ್, ಕೇಸ್ ನಂಬರ್ 401 ನೋಡುವಂಥ ವೀಕ್ಷಕರಿಗೆ ಫೈನಲ್ ಆಗಿ ಏನು ಹೇಳ್ತೀರಾ? ಸೊ ಒಂದೇ ಮಾತು ಹೇಳ್ಬೋದು, ಇದುವರೆಗೂ ಶಾರ್ಟ್ ಫಿಲಮ್ ಅನ್ನೋದನ್ನ ನೀವೇನು ನೋಡಿರ್ತೀರಲ್ಲ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇದೊಂದು ಶಾರ್ಟ್ ಫಿಲಮ್ನ ನೋಡಿ ನೀವೇ ಇಷ್ಟಪಟ್ಟು ಅದ್ರಲ್ಲಿ ನೀವೇ ಕಮೆಂಟ್ ಹಾಕ್ತೀರಾ ಬಂದು ಯಾವಾಗ ಪಾರ್ಟ್ 2 ಬರುತ್ತೆ, ಅಂದರೆ ಸೈಡ್ B ಯಾವಾಗ ಬರುತ್ತೆ, ಇದು ಸೈಡ್ A ಅಂತ ಮಾಡ್ತಿರೋದು, ಸೈಡ್ B ಯಾವಾಗ ಬರುತ್ತೆ, ಸೈಡ್ C ಯಾವಾಗ ಬರುತ್ತೆ ಅಂತ ನೀವೇ ಬಂದು ಕಮೆಂಟ್ ಹಾಕ್ತೀರಾ. ಆ ಒಂದು ಕಾನ್ಫಿಡೆನ್ಸ್ನ ನಾನು ಕೊಡ್ಬೋದು ಸರ್. ಈ ಟೀಮ್ ಜೊತೆ ಮತ್ತೆ ಕಂಟಿನ್ಯೂಟಿ? ಅದೇ ಸರ್, ಸೈಡ್ B ಬದಲೇಬೇಕಲ್ಲ. ಅದಾದ್ಮೇಲೆ ಮಾಡೋಣ ಸರ್, ಅದಾದ್ಮೇಲೆ ನಾವು ದೊಡ್ಡ ಮಟ್ಟಿಗೆ ಏನೋ ಒಂದು ಪ್ಲಾನ್ ಇದೆ. ಅಂದ್ರೆ ಶಾರ್ಟ್ ಫಿಲಿಮ್ ಮಾಡೋರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಹೌದು, ಟೀಮ್ ಮಾಡ್ಕೊಂಡಿರ್ತಾರೆ. ಹೌದು, ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ. ಆ ರೀತಿಯಲ್ಲಿ ಏನಾದರೂ ಟೀಮ್ ಮಾಡ್ಕೊಂಡಿದ್ಯಾ ಸರ್? ಟೀಮ್ ನಮ್ದೆಲ್ಲ ಇದು ಮುಂಚೆನೂ ಇರೋ ಟೀಮ್ ಸರ್ ಇದು. ಆಕ್ಚುಲ್ ಆಗಿ ಏನಂದ್ರೆ ಇವಾಗ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದಾರೆ ನಮ್ಮ ಆಕ್ಟರ್ಗಳು. ಅವ್ರ ಡೇಟ್ಸ್ ಕೊಡಲ್ಲ, ಇವ್ರ ಡೇಟ್ಸ್ ಪ್ರಾಬ್ಲಮ್, ಅವ್ರ ಡೇಟ್ಸ್ ಪ್ರಾಬ್ಲಮ್. ಸೊ ಪ್ರತಿಯೊಬ್ಬರಿಗೂ ಏನೋ ನಮ್ಮ ಇದರಿಂದ ಎಲ್ಲರೂ ಬಿಸಿ ಇದ್ದಾರೆ. ಅದು ಖುಷಿ ಪಡೋ ಪ್ಲಸ್ ಪಾಯಿಂಟ್ ಅಲ್ವಾ, ಟೀಮಲ್ಲಿ ಇರೋರು ಬಿಸಿ ಆಗಿಬಿಟ್ರೆ. ಹೌದೇ, ಎಲ್ಲ ಖುಷಿ ಪಡೋ ಅಂತ ವಿಚಾರಗಳು. ನೋಡೋಣ ಸರ್, ಅದೇ ಇದಾಗಿ ಸೈಡ್ B, ಸೈಡ್ C, ಸೈಡ್ D ವರೆಗೂ ಇವರೆಲ್ಲ ನಮ್ಮ ಟೀಮ್ ಆಗೇ ಇರ್ತಾರೆ. ಅಂದ್ರೆ ಕೊನೆವರೆಗೂ ನಮ್ಮ ಟೀಮೇ. ನೋಡೋಣ ಸರ್, ಅದಕ್ಕಿಂತ ದೊಡ್ಡದಾಗಿ ಇನ್ನೂ ಒಂದು ಪ್ಲಾನ್ ನಡೀತಾ ಇದೆ. ಸೊ ಆದಷ್ಟು ಬೇಗ ಅದನ್ನು ಅಪ್ಡೇಟ್ ಮಾಡ್ತೀವಿ. ಎಸ್, ಎಲ್ರಿಗೂ ಒಳ್ಳೇದಾಗಲಿ. ಕೇಸ್ ನಂಬರ್ 401 ಸೂಪರ್ ಹಿಟ್ ಆಗಲಿ, ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಲಿ. ನಿಮ್ಮಲ್ಲಿದೆ ಆ ಪೊಟೆನ್ಷಿಯಲ್, ಆಗುತ್ತೆ ಸರ್. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಯಾರಿಗೂ ಯಾರ ಮೇಲೆ ಯಾವುದೂ ಕೇಸ್ ಬೀಳದೇ ಇರಲಿ, ಒಳ್ಳೇದಾಗಲಿ. ಸೊ ಒಂದು ಕೊನೆಯದೊಂದು ಥ್ಯಾಂಕ್ಸ್ ಹೇಳ್ಬೇಕು ಎಲ್ರಿಗೂ. ಓಕೆ ಹೇಳಿ ಸರ್. ಕೊನೆಯದಾಗಿ ನಮ್ಮ ಟೀಮ್ಗೆ ಎಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು. ನಾನು ಎಲ್ಲೂ ಡೈರೆಕ್ಟಾಗಿ ಹೇಳಿಲ್ಲ ಯಾರಿಗೂ ಥ್ಯಾಂಕ್ಸ್ ಅಂತ. ಕೀರ್ತಿಗಾಗ್ಬೋದು, ಕೀರ್ತಿ ಕೃಪಾ ಅವ್ರಿಗಾಗ್ಬೋದು, ವರುಣ್ ಅವ್ರಿಗಾಗ್ಬೋದು, ಪವಿತ್ರ ಅವರು, ವಿಜಿ, ಶಿವಕುಮಾರ್ ಆರಾಧ್ಯ ಅಂತ ಅವ್ರಿಗೆ, ಪೂರ್ವಿ ಆಚಾರ್ಯ, ಮತ್ತು ನನ್ನ ಡೈರೆಕ್ಷನ್ ಟೀಮ್ ಹುಡುಗರು, ನಮ್ಮ ಮಲ್ಲಪ್ಪ, ನನ್ನ ಕ್ಲೋಸ್ ಫ್ರೆಂಡ್ ಸುರೇಶ್ ಅಂತ, ಆ್ಯಂಡ್ ಪ್ರೊಡಕ್ಷನ್ ಹುಡುಗರು, ಆ್ಯಂಡ್ ಹರ್ಷಿತಾ ಅಂತ ನಮ್ಮ ಪ್ರೊಡಕ್ಷನ್ ಹುಡುಗರು, ಪುನೀತ್, ಲೇಕೇಶ್, ರೋಹಿತ್, ಯಾರ್ದಾನ ಹೆಸರು ಮಾಡ್ತಿದ್ರೆ ಬೇಜಾರು ಮಾಡ್ಕೊಂಬಿಡ್ರಿ, ವಿವೇಕ್ ಅಂತ. ಸೊ ಇವರೆಲ್ಲ ತುಂಬ ಕಷ್ಟಪಟ್ಟು ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ, ಯಾವುದೇ ಒಂದು ದುಡ್ಡು ಆಸೆ ಇಟ್ಕೊಳ್ದಿರ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ರಿಗೂ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಷ್ಟೇ. ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.